ಗೊತ್ತಿಲ್ಲದೆ ನಾವು ಪಾಠ ಜಪ ಮಾಡುವುದು ಅಜಪ ಅಂತ ಹೆಸರು. ಗೊತ್ತಿಲ್ಲದೆ ನಾವು ಮಾಡ್ತಾ ಇರ್ತೇವೆ. ಪ್ರತಿನಿತ್ಯ ಶ್ವಾಸೋಚ್ಛ್ವಾಸ ಆಗುವಾಗ ಕೃಸ್ತ್ವಂ ಕೋಹಂ ಕುತಾಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ತಸ್ತ್ವಂ ಕೋಹಂ. ನೀನು ಯಾರು, ನಾನು ಯಾರು, ಎರಡೇ ಪ್ರಶ್ನೆಯನ್ನು ಕೇಳಿದ್ದು. ಪ್ರಧಾನವಾಗಿ ಆಚಾರ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಓಡಾಡಿ ಕೇಳಿದ್ದೇನಂದ್ರೆ ಎರಡೇ ಪ್ರಶ್ನೆ. ನೀನು ಯಾರು ಅಂದ್ರೆ ಅವನು ಯಾರು, ನಾನು ಯಾರು. ಇದಕ್ಕೆ ಒಂದೇ ಉತ್ತರ, ನೀನೇ ನಾನು ಅನ್ನೋದು ಉತ್ತರ. ಈ ನೀನೇ ನಾನು ಅನ್ನೋದು ನಾವು ಹೇಳ್ತಾ ಇದ್ದೇವೆ, ಅದು ನಮಗೆ ಗೊತ್ತಿಲ್ಲ ಅಂತ. ಈ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದೆ. ಅಜಪಾದಾಯ ಹೇಳ್ತದೆ ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷೇ ಪುನಃ ಸೋಹಂ ಇತಿ ತತ್ವೇನ ನಿತ್ಯಂ ಜಪತಿ ಜೀವತಃ. ಜೀವ ಪ್ರತಿನಿತ್ಯ ತತ್ವವನ್ನ ನಮಗೆ ಗೊತ್ತಿಲ್ಲದಂತೆ ಪಠನೆ ಮಾಡ್ತಾ ಇರ್ತದೆ. ಸೋಹಂ 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 ಅಂತ. ಒಂದ್ಸಲ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಸಹ ಅಂತ ತೆಗೆದುಕೊಳ್ತೇವೆ, ಬಿಡುವಾಗ ಅಹಂ ಅಂತ ಬಿಡುತ್ತೇವೆ. ಇದು ಒಟ್ಟಿಗೆ ಸೇರಿಸಿದರೆ ಸೋಹಂ 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 ಆಗ್ತದೆ. ಇದಕ್ಕೆ ಅಜಪಾಗಾಯತ್ರಿ ಅಂತ ಹೆಸರು. ಹಾಗಾಗಿ ನಮಗಿಂತ ಹಿರಿಯರಾದವರು ಒಂದು 4 ದಿವಸಕ್ಕೆ ಹಿರಿಯರಾದವರು ಜಪ ಹೆಚ್ಚಾಗಿರ್ತಲ್ಲ, ಅಜಪಾಗಾಯತ್ರಿ ಅದು ಚಕ್ರದಲ್ಲಿ ಇರ್ತದೆ. ಸಂಚಾರವನ್ನು ಮಾಡಿಕೊಂಡು ಜೀವಭಾವ ಪರಮಾತ್ಮ ಭಾವವನ್ನು ಸಾಧಿಸಿಕೊಂಡು ಸೋಹಂ 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 ಜಪ ಮಾಡುತ್ತಿರುವಾಗ 21,600 ಸಲ 21,600 ಸಲ 2 1 3 6 9 ಪೂರ್ಣ ಸಂಖ್ಯೆ. ಹಾಗೆ ಅಷ್ಟು ಸಲ ನಮ್ಮ ಜೀವ ಅಜಪಾಗಾಯತ್ರಿಯನ್ನ ಈ ಯಂತ್ರದ ಮುಖಾಂತರವಾಗಿ ಸಾಧಿಸಿಕೊಳ್ತದೆ. ನ ಮಂತ್ರಂ ನೋ ಯಂತ್ರಂ, ಇದು ಗೊತ್ತಿಲ್ಲ ನನಗೆ. ತದಪಿ ಜನ ಜಾನೇ ಸ್ತುತಿ ಮತ್ತು ಬರ್ತಾರೆ ಆಚಾರ್ಯರು. ಹೋಗ್ಲಿ ಬೇಡ, ಸ್ತುತಿ ಗೊತ್ತಿದೆಯೋ ಅಂತ ಅದು ಗೊತ್ತಿಲ್ಲ ನನಗೆ. ಅಪ್ರಗೀತ ಗುಣನಿಷ್ಠ ಗುಣಾವಿಧಾನ ಸ್ತೋತ್ರಂ, ಪ್ರಗೀತ ಮಂತ್ರ ಸಾಧ್ಯ ಗುಣಾವಿಧಾನ ಶಸ್ತ್ರಂ. ಸ್ತೋತ್ರ ಯಾವುದು ಗೊತ್ತಿಲ್ಲ, ಶಸ್ತ್ರ ಅಂತ ಯಾವುದು ಗೊತ್ತಿಲ್ಲ. ಮಾತೇನು ಹೇಳ್ತೀನಿ, ತುಂಬ ಬಾಯಿ ತುಂಬ ಹೇಳ್ತೀನಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಿರೋ, ಎಷ್ಟು ಸ್ಫುಟವಾಗಿ ಹೇಳ್ತಿರೋ, ಎಷ್ಟು ಅಕ್ಷರಗಳನ್ನು ಹೇಳಿದ್ರು. ಅರ್ಪಿಸಿದಳ ಪುಷ್ಪಹಾರ ಶರ್ಪ ಶಯನನ ಕೋರಳಿಗೆ. ಏನು ಶಬ್ದವಿನ್ಯಾಸ, ಏನು ಅರ್ಥ ಕೊಟ್ಟೇಕದು. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನ. ಸಕಾರ ಶಕಾರ ಯಾವುದು ಭೇದ ಇಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಪಾಠ ಮಾಡಿದ್ರೆ ಏನು ಸಾರ್ಥಕವಾದೀತು. ತಿಳಿದು ಮಾಡುವವರ ಬಗ್ಗೆ ಹೇಳ್ತೀವಿ. ಓದಬೇಕಿದೆ, ನಮಗೆ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮ ಬಂದಿದ್ದು. ನಾವು ಎತ್ತರ ಸ್ಥಾನದಲ್ಲಿ ವೇದತೆ ನಮ್ಗೆ ಗೊತ್ತಿಲ್ಲ ಅನ್ನೋದೇ ಮೊದಲನೇ ಅಪರಾಧ. ಹಾಗಾಗಿ ಆ ಸ್ತೋತ್ರವನ್ನು ಸರಿಯಾಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅರ್ಥ ಕೆಲವರು ಏನು ಹೇಳ್ತಾರೆ, ಭವಾನಿ ತತ್ವಾಣಿ ಹೇಳ್ತಾರೆ, ಕೆಲವರು ಭವಾನಿ ತತ್ವಾಣಿ ಹೇಗೆ ಹೇಳ್ಬೇಕು ಅಂತ ನಾವು ಸಂಬಂಧಪಟ್ಟು ಕೆಲವರು ಭವಾನಿ ತತ್ವ ಹೇಳಿದ್ರೆ ನಾವು ದೀರ್ಘ ಹೇಳಿದ್ರೆ ಹೇಗೆ ಹೇಳ್ಬೇಕು ಗೊತ್ತಿಲ್ಲ. ನೀವು ಹೇಳಿ ಅಂತ ಕೇಳಿದ್ರು, ನಾನು ಒಂದು ಹೇಳ್ತೇನೆ, ಅವ್ರು 3ನೇದಾಗಿ ಹೇಳಿದ್ರೆ ಹೇಳ್ತಾರೆ. ಹಾಗಾಗಿ ಆ ಸ್ತೋತ್ರದ ವಿಧಿವಿಧಾನಗಳ ಸ್ವರೂಪ ಚಿಂತನೆ ಸ್ಪಷ್ಟತೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಸ್ತೋತ್ರ ಮಾಡುವಾಗ ಬಹಳ ಎಚ್ಚರಿಸಿಕೊಳ್ಬೇಕು. ನಿಮಗೆ ಶಬ್ದದ ಬಗ್ಗೆ ಸ್ವಲ್ಪ ಸ್ವರೂಪ ಚಿಂತನೆ ಇರಬೇಕು. ಆ ತಾಯಿಯ ಸ್ವರೂಪ ಚಿಂತನೆ. ಗುಣನಿಷ್ಠ ಗುಣಾಭಿಧಾನಂ ಸ್ತೋತ್ರಂ. ಯಾವ ಗುಣನಿಷ್ಠನಾದ ವ್ಯಕ್ತಿ ಇದ್ದಾನೋ ಆ ಗುಣನಿಷ್ಠನಾದ ವ್ಯಕ್ತಿಯ ಗುಣವನ್ನ ಅಭಿಧಾನ ಮಾಡುವುದಕ್ಕೆ ಸ್ತೋತ್ರ ಅಂತ ಸ್ವರೂಪ ಬರಬೇಕು. ಉದಾಹರಣೆ ರಾಮ ಅಂತ ನಾಮ ಹೇಳ್ತೇವೆ. ಆ ರಾಮನಾಮವನ್ನು ಹೇಳುವಾಗ ರಾಮನ ಸ್ವರೂಪ ನಿಮಗೆ ಚಿತ್ತದಲ್ಲಿರಬೇಕು. ಇಂದೀವರೇಂದ್ರ ಮಣಿ ಸುಂದರವಿಂದಿರೇಶಂ ವಂದೀಕೃತೇಂದ್ರ ರಿಪುಗುಂದಮ ಮಂದ ವೀರ್ಯಂ ಮಂದಸ್ಮಿತ ಪ್ರಸನ್ನಂದಿತ ಲೋಕವೃಂದಂ ವಂದೇ ದಿನೇಂದ್ರ ಕುಲನಂದನ ರಾಮಚಂದ್ರಂ. ಆ ಸ್ವರೂಪ ಚಿಂತನೆ ಬಂದು ನಿಮ್ಮ ರಾಮ ಅಂತ ಹೇಳಿದ್ರೆ ಅದೊಂದು ನಿಜವಾಗಿ ಸ್ತೋತ್ರವಾಗ್ತದೆ. ಗುಣನಿಷ್ಠ ಗುಣಾಭಿಧಾನವಾಗ್ತದೆ. ರಾಕ್ಷಸಾಂತ ನಿತ್ಯ ತ್ರಿಜಗಧ್ಯಕ್ಷ ಮುನಿಕುಲ ಪಕ್ಷಯಮ್ಮನು ರಕ್ಷಿಸೈ ಶ್ರೀರಾಮಚಂದ್ರ ಚಂದ್ರಧರ ಪ್ರಿಯನೇ. ರಾಮ 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 ಎನ್ನುತ್ತ ನಾಮ ಕೀರ್ತನೆ ದೈವ ಭಕ್ತರಿಗೀವ ಮುಕ್ತಿಯನು. ಯಾವ ಮಂತ್ರಕ್ಕೆ ಕಡಿಮೆ ಇರಲ್ವ ಅಂತ ಅದ್ಭುತವಾದ ಸಾಹಿತ್ಯಗಳನ್ನ ಪಠನ ಮಾಡುತ್ತಾ ನಿಮ್ಮ ಚಿತ್ತವನ್ನ ಆ ಗುಣನಿಷ್ಠ ಗುಣಾಧಾನದಲ್ಲಿ ಸೇರಿಸಿಕೊಂಡು ನೀವು ಸ್ತೋತ್ರ ಮಾಡಿದ್ರೆ ನೀವು ಒಂದು ಸ್ತೋತ್ರ ಹೇಳಿದ್ರೆ ಸಾಕು. ಮಂತ್ರ ಹೇಳಿದ ಶ್ರೀರುದ್ರ ಹೇಳಿದ ಫಲವೇ ನಿಮಗೆ ಇಷ್ಟಾವಕಾಶ ನಮಗೆ ಕೊಟ್ಟು ನಾವು ಮಂತ್ರ ಕಲಿಲಿಕ್ಕೆ ಹೋಗ್ತಿಲ್ಲ. ಉತ್ಸಾಹವೇ ಬೇಕಾಗಿದೆ. ಆ ಪಟ್ಟದ ಹೊಡ್ತಾ ತಿನ್ನೋದು, ಕಿವಿಚಟ್ಟೆ ಹಿಡಿಸ್ಕೊಳ್ಳೋದು, ಹಲವು ರಾತ್ರಿ ಗಂಟೆ ಹಾಕೋದು, ಪಾಠ ಮಾಡೋದು, ಏನು ಈ ಅವಕಾಶ ನಮಗೆ ಕೊಡಲಿಲ್ಲ. ನೀವು ಕಲೀಲೇಬೇಕು. ನಿಮ್ಮ ಹಣೆ ಬರ ಕಲೀರಿ ಅಂತ ಕಲಿಸಿದ್ರು. ಹಾಗಾಗಿ ಹಣೆ ಬರ ಯೋಗನೂ ಹೌದು. ಹಣೆ ಬರ ಅಂತ
ಮತ್ತೆ ಇವರು ಬೇಜಾರಲ್ಲಿ ಇರ್ತಾರೆ, ನಮ್ಮ ಸಂತೋಷ ಇದೆ ಅಂತ ಕಲಿಸಿದ್ದಾರೆ. ಹಾಗೆ ಆ ಸ್ತೋತ್ರ ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೆ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನಂ. ಆವಾಹನೆ ಧ್ಯಾನ ಇನ್ನೂ ವಿಶಿಷ್ಟವಾದದ್ದು. ಈ ಪೂಜಾ ಕಲ್ಪದಲ್ಲಿ ಆವಾಹನೆಗೆ ಒಂದು ಪ್ರತ್ಯೇಕ ಸ್ಥಾನ ಇದೆ, ಧ್ಯಾನಕ್ಕೂ ಪ್ರತ್ಯೇಕವಾದ ಸ್ಥಾನ ಇದೆ. ಮಂತ್ರಶಾಸ್ತ್ರಗಳನ್ನಿಟ್ಟು ರವಿ ಛಂದಸ್ಸನ್ನು ಹೇಳಿ ಸ್ವರೂಪವನ್ನು ಚಿಂತನೆ ಮಾಡಿ ಧ್ಯಾನವನ್ನು ಮಾಡಿ ಆ ದೇವಿಯನ್ನ ಜಗನ್ಮಾತೆಯನ್ನು ನಾವು ಪೂಜಿಸಿ ಅರ್ಚಿಸಬೇಕು. ನಜಾನೆ ವಿಲಪನ ಮುಂದೆ ಹೇಳ್ತಾರೆ ನಮಂತ್ರ ನೋಯಂತ್ರಂ ತದಪಿಜನ ಜಾನೆ ಸ್ತುತಿಮಹೋ ನಜಾಹ್ವಾನಂ ಧ್ಯಾನಂ ತದಪಿಜನ ಜಾನೆ ಸ್ತುತಿ ಕಥಾ ನಜಾನೆ ಮುದ್ರಾಶ್ರಯ. ಮುದ್ರಾ ಪ್ರಕರಣಕ್ಕೆ ಹೋದ್ರೆ ಎಷ್ಟು ಸೌಂದರ್ಯ ಗೊತ್ತಾಗ್ತದೆ. ಆವಾಹನೆ ಮುದ್ರೆ, ಆಮೇಲೆ ನೈವೇದ್ಯದ ಮುದ್ರೆ, ಆಮೇಲೆ ಪಂಚೋಪಚಾರದ ಮುದ್ರೆ, ಆಮೇಲೆ ಷೋಡಶೋಪಚಾರದ ಮುದ್ರೆ, ಆವಾಹಿತಾದಿ 6 ಮುದ್ರೆಗಳು. ಎಷ್ಟು ಸುಂದರ, ಎಷ್ಟು ಸೌಂದರ್ಯ ಇದೆ ಅದರಲ್ಲಿ. ನಮಗೆ ಗೊತ್ತಿಲ್ಲ, ಯಾರಿಗೂ ಸಾಮಾನ್ಯ ಗೊತ್ತಿರೋದಿಲ್ಲ ಆ ಮುದ್ರಾ ಲಕ್ಷಣ. ಎಷ್ಟು ಪ್ರೀತಿಯಿಂದ ಭಗವತಿಯನ್ನು ಆರಾಧನೆ ಮಾಡ್ತಾನೆ ಎಂಬ ಒಬ್ಬ ಭಕ್ತನಾದವರು. ಆವಾಹಿತ ಭವ, ಸಂಸ್ಥಾಪಿತ ಭವ, ಸನ್ನಿಹಿತ ಭವ, ಸನ್ನಿರುದ್ಧ ಭವ, ಸುಮುಖೀಕರಣ ಭವ, ಸುಪ್ರಸನ್ನ ಭವ, ಹೀಗೆ ಮುದ್ರೆಯನ್ನು ತೋರಿಸ್ತಾರೆ. ಪ್ರೀತಿ ಕೊಡ್ಬೇಕಲ್ಲ. ನಿಜವಾಗಿ ನನ್ನನ್ನು ಆರಾಧನೆ ಮಾಡ್ತಾ ಇದ್ದೇನೆ, ಲಕ್ಷ್ಯ ಇಲ್ಲೇ ಇದೆ ಅಂತ ಅವಳಿಗೆ ಅರ್ಥ ಆಗಬೇಕು. ಅದಕ್ಕಿಂತ ಹೆಚ್ಚು ನಮ್ಮ ಮನಸ್ಸಲ್ಲಿ ಗಟ್ಟಿ ಕುತ್ಕೊಳ್ಬೇಕು. ಹಾಗೆ ನಮ್ಮ ಇಲ್ಲಿ ಮಾಡೋದೀಗ ಪಂಚೋಪಚಾರವನ್ನು ಮಾಡುವಾಗ ಪುರೋಹಿತ ಪಂಚೋಪಚಾರ ಪೂಜಾಂತೇನಿಗೆ ನಾವು ಯಾವ್ಯಾವುದು ಬೇಡ ಅಂತ ತೋರಿಸ್ತಾ ಇರ್ತೇವೆ. ಆ ಪಂಚೋಪಚಾರ ಪೂಜೆಯ ಲಕ್ಷಣಗಳನ್ನು ಹೇಳಿದ್ದಾರೆ. ಲಂಪೃಥ್ವಿವ್ಯಾಪಕಂ ಗಂಧಂ ಪುಷ್ಪಂ ಧೂಪಂ ದೀಪಂ ನೈವೇದ್ಯಂ. ಇಷ್ಟು ಮಾಡಿದ್ರು ಒಂದು ಪೂಜಾ ಕಲ್ಪವಾಗ್ತದೆ, ಮುದ್ರೆ ಆಗ್ತದೆ. ಮುದಂ ರಾತೀತಿ ಮುದ್ರಾ, ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುವ ಶಾಸ್ತ್ರಬದ್ಧವಾದ ಅಭಿನಯ. ಹೇಗೆ ಹೀಗೆ ಮಕ್ಕಳು ಮುದ್ರೆ ಸಾಗೋದಿಲ್ಲ, ಅದಕ್ಕೆ ವಿಚಾರ ಮತ್ತು ಹುಟ್ಟುಳಿತಾ ಇದ್ದಾರೆ ಅಂತ ಒಂದು ಲಕ್ಷಣ ಇದೆ. ಹಾಗಾಗಿ ಆ ಒಂದು ಲಕ್ಷಣದಲ್ಲಿ ಅದನ್ನು ಮಾಡಬೇಕು. ನಜಾನೆ ಮುದ್ರಾಸ್ತೆ ತದಪಿ ಚ ನ ಜಾನೆ ವಿಲಪನಂ. ಈಗ ವಿಲಪನ ನಂಗೆ ಅಳಲಿಕ್ಕೂ ಗೊತ್ತಿಲ್ಲ, ನಿಮ್ಗೆ ಸರಿಯಾಗಿ ಅಳಲಿಕ್ಕೂ ಗೊತ್ತಿಲ್ಲ. ಯಾಕೆಂದ್ರೆ ನೀನು ನನ್ನ ಬಗ್ಗೆ ಅಳುತ್ತಾ ಇದ್ದಿ ಎನ್ನುವುದನ್ನು ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನನಗೆ ಅಳುವೇ ಬರೋದಿಲ್ಲ. ತಾಯಿ ನಮ್ಮನ್ನು ನೋಡುತ್ತಾ ಇದ್ದಾಳೆ ಎನ್ನುವ ಭಾವನೆ ಒಬ್ಬ ಭಜಕನಿಗೆ, ಒಬ್ಬ ಭಕ್ತನಿಗೆ. ನನ್ನ ಕಷ್ಟವನ್ನು ನೋಡಿ ನೀನು ನೋಡ್ತಾ ಇದ್ದೀಯಲ್ಲಮ್ಮ, ಯಾಕೆ ಕಷ್ಟ ಕೊಡ್ತಾ ಇದ್ದೀಯ ನನಗೆ? ನನ್ನ ಪ್ರಾರ್ಥನೆ ನಾನು ಅನುಭವಿಸಲೇಬೇಕು. ಆಗಲಿ ನನಗೆ ಅನುಭವಿಸುವ ಶಕ್ತಿ ಸಾಮರ್ಥ್ಯವನ್ನು ಇಚ್ಛಾಶಕ್ತಿಯನ್ನು ಅನುಗ್ರಹಿಸು. ನಜಾನೆ ವಿಲಪನಂ ಭರಂಜ. ನಾನು ಇಷ್ಟೆಲ್ಲ ಕೇಳ್ತಾ ಇದ್ದೇನೆ ಅಂದ್ರೆ ತದನು ಶರಣಂ ಕ್ಲೇಶ ಹರಣಂ. ನಾನು ನಿನ್ನನ್ನು ಆಶ್ರಯಿಸಿದ್ರೆ ನನ್ನ ಕ್ಲೇಶ ಹೋಗ್ತದೆ ಎನ್ನುವ ದೃಢವಾದ ನಂಬಿಕೆ ನನಗಿದೆ. ಇದು ದೇವಿಯಲ್ಲಿ ನಾವು ಅಪರಾಧಿ ಪ್ರಜ್ಞೆಯಿಂದ ಜಗನ್ಮಾತೆಯನ್ನು ಸ್ತೋತ್ರ ಮಾಡುವುದಕ್ಕೆ ದೇವಿಯ ಅಪರಾಧ ಕ್ಷಮಾಪನ ಸ್ತೋತ್ರ. ನಮಗೆ ಗೊತ್ತಿಲ್ಲದಂತೆ ಶಾಸ್ತ್ರಕಾರರು 32 ದೇವಾಪರಾಧಗಳನ್ನು ಗಣನೆ ಮಾಡಿ ಹೇಳಿದ್ದಾರೆ. ದೇವರ ಮುಂದೆ ಏನೇನು ಮಾಡಬಾರದು, ದೇವರ ಮುಂದೆ ಏನೇನು ಮಾಡಬೇಕು, ದೇವರನ್ನು ನಾವು ಯಾವ ರೀತಿಯಾಗಿ ಸೇವಿಸಬೇಕು, ದೇವರ ಮುಂದೆ ನಾವು ಮಾಡುವ ಯಾವ ಯಾವ ಕ್ರಿಯೆಗಳು ದೋಷಪೂರಿತವಾಗುತ್ತದೆ, ಇದನ್ನೆಲ್ಲ ಪಟ್ಟಿ ಮಾಡಿ ಹೇಳಿದ್ದಾರೆ. ಇದನ್ನು ಯಾರಿಂದಲೂ ಸಾಮಾನ್ಯ ದೊಡ್ಡ ಪಂಡಿತರಿದ್ದರೂ ಇದನ್ನು ಆಚರಣೆ ಮಾಡುವುದು ಕಷ್ಟ ಸಾಧ್ಯ, ಅಸಾಧ್ಯ ಅಲ್ಲ, ಕಷ್ಟ ಸಾಧ್ಯ. ಹಾಗಾಗಿ ಆ ಕಷ್ಟ ಸಾಧ್ಯವಾದ ವಿಷಯವಾದ್ದರಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಭಕ್ತಿಯಿಂದ. ನನ್ನ ಎಲ್ಲ ಅಪರಾಧವನ್ನು ನೀನು ಕ್ಷಮಿಸು, ನನಗೆ ಅನುಗ್ರಹಿಸು ಅಂತ ಕೇಳಿದ ತಾಯಿ ಅನುಗ್ರಹಿಸುತ್ತಾಳೆ. ಯಾಕೆಂದ್ರೆ ನಾವು ತಿಳಿದಷ್ಟೇ ಅಲ್ಲ, ನೀನು ಕೇಳಿದ್ದಾಳ. ನೀವು ಕೇಳಿದ್ದಲ್ಲ ಸೌಂದರ್ಯ ಎಲ್ಲ ನೋಡ್ತೀರ ನಿಮಗೆ. ಗಿರಾಮ ಹುದ್ದೇವೀಂ ದ್ರುಹಿಣ ಗೃಹಿಣೀಂ ದೇವೀಂ ಗೃಹಿಣ ಗೃಹಿಣೀಂ ಅದ್ರಿತನಯ. ಆ ಸ್ತೋತ್ರದಲ್ಲಿ ಮುಂದೆ ಮುಂದುವರೆದು ಗಿರಾಮ ಹುದ್ದೇವೀಂ ಗೃಹಿಣ ಗೃಹಿಣೀಂ ಅದ್ರಿತನಯ ತುರೀಯ ಕಾಪಿತ್ವಂ ದುರಧಿಗಮನಿಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯತಿ ಪರಬ್ರಹ್ಮ ಮಹಿಷಿ. ಸೌಂದರ್ಯದ ಅದೇ ಕೊನೆಯ ಶ್ಲೋಕಗಳಿವೆ. ಆ ಕೊನೆಯ ಶ್ಲೋಕದಲ್ಲಿ ಗೃಹಿಣ ಗೃಹಿಣಿ ಆಗಮವಿದೋ ಗಿರಾಮಾಹುರ್ದೇವಿ, ನಿನ್ನನ್ನು ಬ್ರಹ್ಮನ ಪತ್ನಿ ಅಂತ ಹೇಳಿದ್ರು. ಗೃಹಿಣ ಗೃಹಿಣಿ ಹರೇ ಪತ್ನಿ ಪದ್ಮಾಂ, ಹರಿಯ ಪತ್ನಿಯಾದ ಲಕ್ಷ್ಮಿ ಅಂತ ನಿನ್ನನ್ನು ಕರೆದ್ರು. ಈಶ್ವರನ ಪತ್ನಿಯಾದಂತ ಪಾರ್ವತಿ ಅಂತ ಕರೆದ್ರು. ಅಮ್ಮ ಈ 3 ಮಾತ್ರ ನೀನಲ್ಲ. ತುರಿಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ ಮಹಾಮಾಯಾ ವಿಶ್ವಂ ಭ್ರಮಯತಿ ಪರಬ್ರಹ್ಮ ಮಹಿಷಿ. ಮಹಾಮಾಯೆ ನಿಂದನೆ ಮಾಡ್ತೀವಿ, ನಮ್ಮನೆ ಮಾಡೋದೇ ಮಹಾಮಾಯೆ.
ತುರಿಯ ಕಾಪಿತ್ವಂ, ಇದಕ್ಕೂ ಮಿಗಿಲಾದ ಯಾವುದೋ ಒಂದು ಶಕ್ತಿ ಮಹಾಮಾಯಾ ಶಕ್ತಿ ಇದೆ. ಪರಮೇಯೋಮಿ ಪ್ರತಿಷ್ಠಿತ ಗೌರಿ ಮಹಾಮಾಯ ಗೌರಿ ವಿಮಾಯ ಸಲಿಲಾರಿ ಕಕ್ಷಪಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರಾಕ್ಷರ ಪರಮೇಯೋಮನ್ ಪರಮೇಯೋಮಿ ಪ್ರತಿಷ್ಠಿತ ಗೌರಿ ಸಲಿಲ ಶಬ್ದಾನಿ ಸದೃಶಾನಿ ಶಬ್ದಾನಿ ಅಕರೋತ್ ಸಾ ಏಕಪದಿ ದ್ವಿಪದಿ ಚತುಷ್ಪದಿ ಇತ್ಯಾದಿ ಭೇದದಿಂದ ಅಂತ ಮಹಾಮಾಯ ಆಗಿರುವ ನೀನು ನಿನ್ನು ಯಾವುದೋ ನಾಲ್ಕನೇ ಶಕ್ತಿಯಾಗಿ ಕಾಣ್ತೀಯಾಮ ಅಷ್ಟೇ ಅಲ್ಲ. ವಿದ್ಯಾ ಸಮಸ್ತ ಸ್ತವದೇ ವಿಭೇದಾ ತ್ರಿಯ ಸಮಸ್ತ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂ ವಯೈತತ್ ಕಾತೆ ಸ್ತುತಿಸ್ತವ್ಯ ಪರಾಪರೋಕ್ತಿ. ಅಮ್ಮ, ನಾಲ್ಕನೇ ಶಕ್ತಿ ನೀನು ನನ್ನ ಮನೆಯೊಳಗಿದ್ದಿ ಅನ್ನೋದನ್ನ ಅಕ್ಷರಶಃ ನಾನು ಮರೆತು ಬಿಟ್ಟಿದ್ದೇನಮ್ಮ. ನಮ್ಮ ಮನೆಯೊಳಗೂ ಇದ್ದಾಳೆ. ಯಾವ ಸ್ವರೂಪದಲ್ಲಿ ಅಂದರೆ ತಾಯಿಯ ಸ್ವರೂಪದಲ್ಲಿದ್ದಾಳೆ, ಒಂದು ಮಾತೆಯ ಸ್ವರೂಪದಲ್ಲಿದ್ದಾಳಂತೆ, ಒಬ್ಬಳು ಗೃಹಿಣಿಯ ಸ್ವರೂಪದಲ್ಲಿದ್ದಾಳೆ. ನಮ್ಮ ಮನೆಯ ಆದರ್ಶ ಗೃಹಿಣಿಯರಿರ್ತಾರಲ್ಲ, ನಮ್ಮ ಮನೆಯ ಆದರ್ಶ ಮಾತೆಯರಿರ್ತಾರಲ್ಲ, ಎತ್ತ ನಾಗೆಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಬಂದಿದ್ದೇ ಅದಕ್ಕೆ. ನಿಮ್ಮನ್ನೆಲ್ಲ ದೇವಿ ಸ್ವರೂಪ ಅಂತ ಕೊಂಡಾಡ್ತಾರೆ. ಎಷ್ಟು ದೊಡ್ಡ ಪಟ್ಟ ಅಲ್ವಾ? ಬರೀ ಸಾಮಾನ್ಯ ದೇವಿ ಸ್ವರೂಪ ತ್ರಿಯಸಮಸ್ತ ಸಕಲ ಜಗತ್ತು. ಯಾಕೆಂದ್ರೆ ತುರಿಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ. ಎಷ್ಟು ಮಕ್ಕಳನ್ನು ಬೆಳೆಸ್ತೀವಿ, ಎಷ್ಟು ಮಕ್ಕಳಿಗೆ ಹಾಲನ್ನು ಕೊಡ್ತೀವಿ, ಎಷ್ಟು ಮಕ್ಕಳನ್ನು ಬೆಳೆಸ್ತೀವಿ, ಎಷ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತೀವಿ. ಒಂದು ಕುಟುಂಬಕ್ಕೆ ಕುಲಂಚ ಕುಲಧರ್ಮಂಚ ಮಾಂಚ ಪಾಲಯ, ಕುಲವನ್ನು ಕುಲಧರ್ಮವನ್ನು ಆ ತಾಯಿಯಾಗಿ ನಿಂತು ಪಾಲನೆ ಮಾಡುವುದು ನೀವು ಅಲ್ವಾ? ನಮ್ಮಿಂದ ಏನು ಸಾಧ್ಯ? ಇನ್ನೂ ದೊಡ್ಡ ಪಟ್ಟ ಏನು ಕೊಡ್ಲಿಕ್ಕೆ ಸಾಧ್ಯ? ಹೆಣ್ಣಿಗೆ ಕುಲಂಚ ಕುಲಧರ್ಮಂಚ ಮಾಂಚ ಪಾಲಯ ಸರ್ವಃ. ಕುಲವನ್ನು ಕುಲಧರ್ಮವನ್ನು ಪಾಲನೆ ಮಾಡುವ ಮಾತೆಯರೇ ಜಗನ್ಮಾತಾ ಸ್ವರೂಪಿಗಳು. ನಾನು ಹೇಳಿದ ಮಾತಲ್ಲಮ್ಮ ಇದು. ನಿಮ್ಮ ಸ್ತೋತ್ರ ಮಾಡಲಿಕ್ಕೆ, ಹೊಗಳಿಕ್ಕೆ, ಸಂತೋಷ ಪಡಲಿಕ್ಕೆ ಬಂದಾಗ ನನಗೆ ಕಾಪಿಟ್ಟಿ ಮಾಡಿಕೊಳ್ಳಲಿಕ್ಕೆ ಮಾತು ಕೇಳಿದ್ದಾಗಲೇ ಅಲ್ಲ. ಸಾಕ್ಷಾತ್ ಮಾರ್ಕಂಡೇಯ ಮಹರ್ಷಿಗಳು ಸಪ್ತಶತಿ ಅಧ್ಯಾಯದ 11ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿದ್ಯಾ ಸಮಸ್ತ ಸ್ತವಧೇ ವಿಭೇದಾ ಸ್ತ್ರೀಯ ಸಮಸ್ತ ಸಕಲ ಜಗತ್ಸು. ಹೇಗಿದ್ದ ಸ್ತ್ರೀಯರು ಅಂತ ಹೇಳ್ತಾರೆ. ಮಾತೃಧರ್ಮದಿಂದ ಭೂಯಿಷ್ಠಳಾಗಿ ಪರಿಪೂರ್ಣಳಾಗಿ ಗೃಹಿಣಿ ಧರ್ಮವನ್ನು ಮಾತೃಧರ್ಮವನ್ನು ಕಾಪಾಡುವ ಒಬ್ಬಳು ಮಾತೆ. ಬರೀ ಮಾತೆ ಅಲ್ಲಮ್ಮ, ಅವಳು ಜಗನ್ಮಾತೆ. ಹಾಗಾಗಿ ಇಂತಹ ಒಂದು ಪಟ್ಟವನ್ನು ಪಡೆದುಕೊಂಡ ಭಾರತೀಯ ಪರಂಪರೆಯ ಮಹಿಳೆಯರೇ ಮಾತೆಯರೇ ನಿಮ್ಮೊಂದು ವೈಯಕ್ತಿಕವಾದ ಒಂದರೆ ವಾಸ್ತವಿಕವಾದ ನಿಮ್ಮ ಪರಂಪರೆ ಅತ್ಯದ್ಭುತವಾದದ್ದು. ಇದನ್ನೇ ಆಚಾರ್ಯರು ಹೇಳಿದರು. ತುರಿಯ ಕಾಪಿತ್ವಂ ದುರಧಿಗಮ ನಿಸ್ಸೀಮ ಮಹಿಮ. ಶಬ್ದ ಪ್ರಯೋಗವನ್ನು ನೋಡಬೇಕು. ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ. ಇಡೀ ಮಾಯೆಯನ್ನು ಬೀಸಿ ಪರಬ್ರಹ್ಮನ ಪತ್ನಿಯಾಗಿ ದೇವ ಮತ್ತು ಜೀವನ ಸಂಬಂಧವನ್ನು ದೂರ ಮಾಡಬೇಡಮ್ಮ. ಆ ಸಂಬಂಧವನ್ನು ನೀಡಿರು. ಹಾಗಾಗಿ ನಾವು ತಾಯಿಯನ್ನು ಆಶ್ರಯಿಸಿದ್ದೇವೆ. ಆ ತಾಯಿ ಮನಸ್ಸು ಮಾಡಿದರೆ ದೇವ ಜೀವಕ್ಕೆ ಸಂಬಂಧವನ್ನು ಕಲ್ಪಿಸಿಕೊಳ್ತಾರೆ. ಆ ಉದ್ದೇಶದಿಂದ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರದ ಮುಖಾಂತರವಾಗಿ ಮಹಾಮಾಯೆಯನ್ನ, ಮಹಾಮಾತೆಯನ್ನ, ಈ ಲೋಕದ ಸ್ತ್ರೀ ಸಮೂಹವನ್ನ ಅತ್ಯಂತ ವಿಶಿಷ್ಟವಾದ ಶಕ್ತಿ ಎನ್ನುವುದಾಗಿ ಜ್ಞಾನಿಗಳು ಗುರುತಿಸಿದರು. ಗೋಭಿರ್ ವಿಪ್ರೈಶ್ಚ ವೇದೈಶ್ಚ ಸತೀಭಿಃ ಸತ್ಯವಾದಿಭಿಃ ಅನುಬುಧೈಃ ದಾನಶೂರೈಶ್ಚ ಸಪ್ತಭಿಃ ಧಾರ್ಯತೆ ಮಹಿ. ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಬೇಕು ನಾವು. ಧರ್ಮಶಾಸ್ತ್ರದ ವಾಕ್ಯ. ಗೋಭಿಹಿ, ಭೂಮಿ ಯಾವುದರ ಮೇಲೆ ನಿಂತಿದೆ ಅಂದರೆ ಗೋವುಗಳಿಂದ ನಿಂತಿದೆ. ಗೋಭಿ ವೇದೈಶ್ಚ, ವೇದಗಳಿಂದ ನಿಂತಿದೆ. ವಿಪ್ರೈಶ್ಚ, ಪರಿಶುದ್ಧ ಬ್ರಾಹ್ಮಣರಿಂದ ಭೂಮಿ ನಿಂತಿದೆ. ಸತೀಭಿ, ನಿಮ್ಮಂತಹ ಸಾತ್ವಿಕ ಪತಿಭಕ್ತಿ ಪರಾಯಣೆಯರಿಂದ, ಪತ್ನಿ ಶಿರೋಮಣಿಗಳಿಂದ ಭೂಮಿ ನಿಂತಿದೆ. ಸತ್ಯವಾದಿಗಳಿಂದ ಭೂಮಿ ನಿಂತಿದೆ. ಅನುಗ್ಧೈ, ಲೋಭರಹಿತರಾದವರಿಂದ ಭೂಮಿ ನಿಂತಿದೆ. ದಾನಶೂರರಿಂದ ಭೂಮಿ ನಿಂತಿದೆ. ಈ ಭೂಮಿ ಏನಾದರೂ ನಿಂತಿದ್ದರೆ ಈ 7 ಸಂಪತ್ತುಗಳಿಂದ. ಹಾಗಾಗಿ ನಾವು ಇದನ್ನು ನೆನಪಿಟ್ಟುಕೊಳ್ಳಬೇಕು. ಹಾಗೆ ಇಂತಹ ಒಂದು ಆ ತಾಯಿಯನ್ನು ನಾವು ಸ್ಮರಣೆ ಮಾಡಿ ಸತೀತ್ವ ಧರ್ಮವನ್ನು ಕಂಡ ಹಿರಿಯರು ತಾಯಿತನವನ್ನು ಜಗನ್ಮಾತೆಯಲ್ಲೂ ಕಂಡು ಮನೆಯ ಮಾತೆಗಳಲ್ಲೂ ಅದನ್ನು ಗುರುತಿಸಿಕೊಂಡರು. ಅಂತಹ ತಾಯಿಯನ್ನು ನಾವು ಆಶ್ರಯಿಸಬೇಕು.
ಆಶ್ರಯಿಸಬಹುದಿತ್ತು. ಆದರೆ ನಮ್ಗೆ ಏನೇನೋ ಸಾಂಸಾರಿಕ ತಾಪತ್ರಯ ತೊಂದರೆಗಳು ಅದೆಲ್ಲ ಹೇಳುವಾಗಿಲ್ಲ. ನನಗೆ ಸಾಂಸಾರಿಕ ತಾಪತ್ರಯ ಏನೋ ನನಗೆ ಭಾಳ ಅರ್ಜೆಂಟ್ ಇದೆ, ನಾನೇನೋ ಒಂದು ಒತ್ತಡದಲ್ಲಿದ್ದೇನೆ, ಆ ಮಾತು ಆಡಲಿಕ್ಕೆ ಇಲ್ಲ. ಯಾಕೆಂದರೆ ನಿನ್ನ ಜನ್ಮವಾಗಿದ್ದೆ ಅದಕ್ಕಪ್ಪ ಉಳಿದ ವಿಷಯ. ಆಮೇಲೆ ನೀನು ಮುಖ್ಯವಾಗಿ ಹುಟ್ಟಿದ್ದೇ ಧರ್ಮ ಸಾಧನೆಗೆ. ಈ ಬ್ರಹ್ಮ ಒಂದು ಮೋಸ ಮಾಡಿಬಿಟ್ಟಂತೆ ನಮಗೆ. ಮಾಯೆಯನ್ನು ಬೀಸಿದ, ಎರಡು ರೀತಿಯಾದ ಮಾಯೆಯನ್ನು ಬೀಸಿದಂತೆ. ಕಾಂತಾಸು ಕನಕೇಶು ಮಾಯೆ ಬ್ರಹ್ಮನ ದ್ವಾವಿಮೌ ಬ್ರಹ್ಮಣ ನಿರ್ಮಿತಂ ಪೂರ್ವಂ. ಎರಡು ಮಾಯೆ, ಒಂದು ಕಾಂಚನ, ಇನ್ನೊಂದು ಕಾಮಿನಿ. ಕಾಂತಾಸು ಕನಕೇಶು. ಒಂದು ಈ ಮಾಯೆಯನ್ನು ತಪ್ಪಿಸಿಕೊಳ್ಳಬೇಕು ಅಂದರೆ ಕಾಂತೆಯರಲ್ಲಿಯೂ ಆಮೇಲೆ ಕನಕದಲ್ಲಿಯೂ ವ್ಯಾಮೋಹವನ್ನು ಬಿಟ್ಟರೆ ಸಾಕ್ಷಾತ್ ಧರ್ಮೋ ನರಾಕೃತಿ. ಧರ್ಮಪುರುಷ ಬೇರೆ ಯಾವಲ್ಲ, ಇದೇ ಧರ್ಮಪುರುಷ. ತಾಸು ತೇಷು ಅಪಿ ತಾಸು ತೇಷ್ವಪ್ಯನಾಸಕ್ತ. ತಾಸು ಅಂದರೆ ಹೆಣ್ಣು ಮಕ್ಕಳಲ್ಲ, ಅಂದರೆ ಕಾಮಿನಿಯಲ್ಲಿ. ತೇಷು ಅಂದರೆ ಕನಕದಲ್ಲಿ. ಅಲ್ಲಿ ಅನಾಸಕ್ತಿಯನ್ನು ಹೊಂದಿದ್ರೆ ಇದು ಧರ್ಮ ಸಾಕ್ಷಾತ್ ಧರ್ಮದ ಸ್ವರೂಪವೇ ಆಗಿರುತ್ತೆ ಅಂತ. ಹಾಗಾಗಿ ಅದನ್ನು ನಾವು ಧರ್ಮಸ್ವರೂಪವನ್ನು ಸಾಧನೆ ಮಾಡುವಾಗ ಈ ಕಾಂತ ಈ ಕನಕ ಈ ಎರಡರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಬ್ರಹ್ಮದೇವ ನಮಗೆ ನಿರ್ದೇಶನ ಕೊಡ್ತಾರೆ. ಧರ್ಮಶಾಸ್ತ್ರವು ಅದನ್ನು ಹೇಳ್ತಾರೆ. ಹಾಗಾಗಿ ಅಂತಹ ಜಗನ್ಮಾತೆಯನ್ನು ನಾವು ಆಶ್ರಯಿಸಬೇಕು. ದೇವ ಸಂಬಂಧ ಜೀವ ಸಂಬಂಧ ಬೆಳೆಯುತ್ತದೆ, ಉಳಿಯುತ್ತದೆ. ಆದ್ದರಿಂದ ಜಗನ್ಮಾತೆಯನ್ನು ಆಶ್ರಯಿಸಿ. ಅದೇ ಶ್ಲೋಕ ಮುನ್ನೋಡುವಾಗ ಹಾಗೋದಿತ್ತು. ಎಷ್ಟು ಪ್ರೀತಿ ಇದೆ ಆ ತಾಯಿಗೆ ನಮ್ಮ ಮೇಲೆ ಅಂದರೆ, ಜಗನ್ಮಾತರ್ಮಾತಸ್ತವ ಚರಣ ಸೇವಾ ನರಚಿತ ನಮಾತತ್ತಂದೇ ವಿದ್ರವಿಣಮಪಿ ಭೂಯಸ್ತಮಯ ತಥಾಪಿ ತ್ವಂ ಸ್ನೇಹಂ ಮೈ ನಿರುಪಮನ್ಯತ್ ಪ್ರಕುರುಷೆ ಪುತ್ರೋ ಜಾಯೇತ ಕ್ವಚಿತ ವಿಪುಮಾತಾ ನ ಭವತಿ. ಪ್ರತಿನಿತ್ಯ ಬಂದು ಪ್ರದಕ್ಷಿಣೆ ಮಾಡ್ತೇವೆ, ನಾವು ದೇವರಿಗೆ ಪ್ರದಕ್ಷಿಣೆ ಮಾಡ್ತೇವೆ, ನಮಸ್ಕಾರ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ದೀಪ ಬೆಳಗ್ತೀವಿ. ಒಂದು ಅನಿರ್ವಚನೀಯವಾದ, ಒಂದು ಅಖಂಡಿತವಾದ, ಖಂಡಿತವಾಗಿ ನನ್ನ ಹಿಂದಿನವರು ನಿನ್ನನ್ನು ಕೇಳಿಕೊಂಡಿದ್ದಾರೆ. ಒಂದು ಶಿವಭಟ್ಟರಂತವರು ಹಳೆಯ ಜನ ಅಂತ ತಿಳ್ಕೊಂಡು ವೃದ್ಧರಲ್ಲಿ ಆ ಋಷಿ ಸಮುದಾಯದಲ್ಲಿ ಬಂದು ಹಳೆಯ ಜನ ಬಂದು ಕೇಳ್ಕೊಂಡಿದ್ದಾರೆ. ಅಮ್ಮ, ಆ ಮಕ್ಕಳು ನಿನ್ನನ್ನು ಮರೆತರು, ನೀನು ಮಾತ್ರ ಅವರನ್ನು ಮರೆಯಬೇಡ ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ನೀನು ಸರಿಯಾಗಿ ಕೇಳಿಸಿಕೊಂಡಿದ್ದೀಯ, ನೆನಪಿಟ್ಕೊಂಡಿದ್ದೀಯ. ನಮ್ಮ ಮುಂದೆ ನಮ್ಮಿನ ಮುಂದೆ ಹುಟ್ಟುವ ಪ್ರಜೆ ಅದು ಎಷ್ಟು ವಿಕಾರವಾಗಿರ್ತದೆಯೋ, ಎಷ್ಟು ವಿಕಾಸವಾಗಿರ್ತದೆಯೋ, ಎಷ್ಟು ಜಾಗೃತವೋ, ಎಷ್ಟು ಅಜಾಗೃತವಾಗಿರ್ತದೆಯೋ, ಏನು ನಿಷ್ಠೆ ನೀತಿಗಳಿರ್ತದೆಯೋ, ಎಲ್ಲವನ್ನೂ ಕಳ್ಕೊಂಡಿರ್ತದೆಯೋ ನನಗೆ ಗೊತ್ತಿಲ್ಲ. ಅದೆಲ್ಲ ನಿನಗೆ ವೇದ್ಯ ಇದೆ. ಆ ಮಕ್ಕಳು ನಿನ್ನ ಮರೆತರೂ ನೀನು ಅವರನ್ನು ಮರೆಯದೆ ನನ್ನನ್ನು ಸಾಕಿಸಲು, ನನ್ನ ಕುಟುಂಬವನ್ನು ಸಂರಕ್ಷಿಸುವುದು ಕೇಳಿಕೊಂಡಿದ್ದಾಗಲ್ಲ. ಬಹುಶಃ ಖಂಡಿತವಾಗಿ ಅದೇ ಮಾತನ್ನು ನೀನು ನಂಬಿ, ಅದೇ ಮಾತನ್ನು ಒಪ್ಪಿ ನನ್ನ ಮನೆತನವನ್ನು ನೀನು ಕಾಪಾಡ್ತಾ ಇದ್ದೀಯೆ ಅನ್ನುವುದಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಬ್ಬ ಭಾವುಕ ಇನ್ನೂ ಹೆಚ್ಚೇನು ಕೇಳಲಿಕ್ಕೆ ಸಾಧ್ಯತೆ ಅಲ್ವಾ? ಅಷ್ಟು ಸೌಂದರ್ಯದಿಂದ ಸ್ತೋತ್ರ ಹೇಳ್ತದೆ. ಸಂಸ್ಕೃತ ಅಸಂಸ್ಕೃತ ಸ್ವನ್ನೋ ಹಿಂಸೇಥ ಪರಮಾಪದ ಯಶ್ಚ ಮತ್ಯಸ್ತವ ವಿರೇಖಿಸ್ತಾಮಸ್ತೋಷತ್ಯಮಲಾನನೆ. ಅಮಲಾನನೆ ಅಂದರೆ ಸ್ವಚ್ಛವಾದ ದೃಷ್ಟಿಯುಳ್ಳವಳೆ, ಕರುಣಾ ದೃಷ್ಟಿಯುಳ್ಳವಳೆ. ನಿನಗೆ ಬಹಳ ಬಹಳ ದೃಷ್ಟಿಗಳುಂಟು. ಶ್ರೇ ಶೃಂಗಾರಾರ್ದ್ರ, ಇದೇ ಯಾವುದರಲ್ಲಿ ಸೌಂದರ್ಯ ತದಿತರ ಜನೇ ಕುತ್ಸನ ಪರ ಸರೋಷ ಗಂಗಾಯಾಂ ಗಿರಿಶ ಚರಿತೆ ವಿಸ್ಮಯವತಿ. ಮೇಲೆ ಮಹಾಹಿಭ್ಯೋ ಭೀತ ಸಕಲ ಸೌಭಾಗ್ಯ ಜನನಿ ಮಯಾ ಸಖೀಷು ಸ್ಮೇರಾತೆ ಮೈ ಜನನ ದೃಷ್ಟಿ ಸಕರುಣಾ. ಯಾವುದು ಬೇಕಾ? ಸಖೀಷು ಸ್ಮೇರಾತೆ ಮೈ ಜನನ ದೃಷ್ಟಿ ಸಕರುಣ. ಅಮಲಾನನೆಯಾದ ನೀನು ಕರುಣಾ ದೃಷ್ಟಿಯನ್ನು ಬೀಳಬೇಕು. ನನ್ನನ್ನು ನೋಡಿದ ಶೃಂಗಾರ ದೃಷ್ಟಿಯನ್ನು ನಾನು ಕೊಡೋದು ಬೇಡ. ನಾನು ಮೊದಲೇ ಹುಚ್ಚ, ನೀನು ಶೃಂಗಾರ ದೃಷ್ಟಿ ನಾನು ಎಲ್ಲೆಲ್ಲ ಅಲಿತೇನೋ, ಯಾವ ಹೋಗ್ತೇನೋ ನನಗೆ ಗೊತ್ತಾಗೋದಿಲ್ಲ. ಶೃಂಗಾರ ದೃಷ್ಟಿ. ಆಮೇಲೆ ತದಿತರ ಜನೇ ಕುತ್ಸನ ಪರ, ನನ್ನನ್ನು ನೋಡಿಯೇ ಕುತ್ಸಿತ ದೃಷ್ಟಿ ನೋಡುವುದಿಲ್ಲ. ನಾನು ಆ ಭಾಗ ಸೇರ್ಕೊಂಡು ಬಿಟ್ರೆ ಈ ಲೋಕದಲ್ಲಿ ನಾನು ಒಳ್ಳೆಯ ಅಂತ ಹೇಳ್ಕೊಳ್ಳಿಕ್ಕೆ ಅವಕಾಶವೇ ಆಗಲ್ಲ. ಕುತ್ಸನ ದೃಷ್ಟಿ ನನಗೆ ಬೇಡ. ಆ ತಾಯಿಗೆ ಎಷ್ಟೆಲ್ಲ ದೃಷ್ಟಿ ವಿಸ್ತಾರ ಮಾಡ್ಕೊಳ್ತಾರೆ ನೋಡಿ. ಆಮೇಲೆ ಮತ್ತೊಂದು ಭಯ ದೃಷ್ಟಿ. ಕೆಲವು ಜನಕ್ಕೆ ಯಾವ್ದು ನೋಡಿದ್ರು ಭಯ, ಯಾವ್ದು ಮುಟ್ಟಿದ್ರು ಭಯ.
ದೃಷ್ಟಿಯೂ ನನಗೆ ಬೇಡ, ನನ್ನ ಭಯ ದೃಷ್ಟಿಯೂ ಇದೆ. ಇನ್ನೊಂದು ಭಯ ದೃಷ್ಟಿ ಇದೆ ಅಂತ ಇಲ್ಲ, ದೇವತೆಗಳಿಗೆಲ್ಲ ಇದೆ ಅಂತೆ. ಯಾರಾದರೂ ಪುರೋಹಿತರು ಬಂದು ಈ ನನ್ನ ಸ್ವರೂಪವನ್ನು ಬದಲಾವಣೆ ಮಾಡಿ ಒಂದು ಮಹಾಲಕ್ಷ್ಮಿ ಅಂತಿದ್ರೆ ಅಬದ್ಧ ಮಂತ್ರವನ್ನು ಹೇಳಿ ಏನೇನೋ ಇರುವುದೆಲ್ಲ ಮಾಡಿ ಮಹಾಕಾರ್ಯನ್ನಾಗಿ ಮಾಡಿಬಿಟ್ರೆ ದೇವತೆಗಳಿಗೂ ಹೆಸರಿದೆ. ಈ ಯಾವ್ಯಾವ ಪ್ರಯೋಗ ಮಾಡ್ತಾರೋ ಗೊತ್ತಿಲ್ಲ, ಏನೇನೋ ಮಂತ್ರವನ್ನು ಹೇಳಿ ಏನೇನೋ ಉಚ್ಚಾರ ಮಾಡಿ ಏನೇನೋ ನೈವೇದ್ಯ ಕೊಟ್ಟು ರಕ್ತ ಮಾಂಸ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ ದೇವರಿಗೆ ಬಹಳ ಪ್ರೀತಿಯಿಂದ ಇದ್ದ ಶಾಂತ ಸ್ವರೂಪವನ್ನು ವಿಕಾರ ಮಾಡಿ ಘೋರ ಸ್ವರೂಪವನ್ನು ಮಾಡಿಬಿಟ್ರೆ ಮಹಾಹಿಭ್ಯೋ ಭೀತ. ದೇವರಿಗೆ ಆ ಭಯವೂ ಇದೆ ಅಂತೆ. ನಮ್ಮನ್ನು ಕಂಡ್ರೆ ಭಯ ದೇವರಿಗೆ. ನಾವು ದೇವರಿಗೆ ಹೇಳೋದು ಒಂದು ಸರಿಯದು, ದೇವರು ಯಾರು ನಮ್ಮನ್ನು ಹೇಳಿದ್ರು ನಾವು ಏನೇನು ಹೇಳ್ತೇವೋ ಗೊತ್ತಿರಲ್ಲ. ಆ ಮಂತ್ರ ನಮ್ಮ ಬಲ ಇದೆ ಅಂತ, ನಾವು ವೇದ ಬಲ ಭಾಗವಹಿಸುತ್ತ ವೇದ ಬಲ ಇದೆ ಅಂತ ಏನೇನೋ ಹೇಳಿದ್ರು ಮಾಡಿಬಿಟ್ರೆ ಮೂರು ಶಕ್ತಿಯನ್ನೇ ನಾನು ಹಾಗೆ ಅಲ್ವ ಕಲಾವಿದ ಅಂತ ಆಗುವುದು ಅದಕ್ಕೆ ಅಲ್ವ. 12 ವರ್ಷಕ್ಕೆ 13 ವರ್ಷಕ್ಕೆ ಕಲಾವಿದ ದೇವಸ್ಥಾನದಲ್ಲಿ ಯಾರು ಮಾಡಿ ಇದು ತಲೆ ಹೋಗ್ತದೆ, ಸರಿಯಾಗಿ ಪೂಜೆ ಮಾಡಿದ್ರೆ ತಲೆ ಯಾಕೆ ಹೋಗ್ತದೆ? ಏನೇನೋ ಹೇಳಿರ್ತೇವೆ, ಏನೇನೋ ಅವಸರ ಮಾಡಿಬಿಡ್ತೇವೆ. ಬಂದವರಿಗೆ ದೇವಸ್ಥಾನದಲ್ಲಿ ಯಾರು ಚೆಕ್ ಬೇಸರ ಮಾಡಿಬಿಡ್ಬೇಡಿ. ನಾನು ಶಾಸ್ತ್ರವನ್ನು ನಾನು ಹೇಳೋದು ಬಂದು ಭಕ್ತರಿಗೆಲ್ಲ ಅನುಕೂಲ ಆಗಬೇಕು ಕಣ್ಕಂಡು ಹೊತ್ತಿ ಮಂಗಳಾರತಿ ಮಾಡೋದು, ಪೂಜೆ ಮಾಡೋದು, ಅರ್ಚನೆ ಮಾಡೋದು, ಕಾಯಿ ಮಾಡೋದು ಮಾತ್ರ ಅಲ್ಲಿ ಏನು ದೇವತಾ ಶಕ್ತಿ ಇರಬೇಕು. ಅದಕ್ಕೆಲ್ಲ ನಿಯಮಗಳಿದೆ ಶಾಸ್ತ್ರದಲ್ಲಿ. ದೊಡ್ಡ ಅನುಕೂಲ ಬಂದ ಯಾವುದೋ ಮಿನಿಸ್ಟರ್ ಬಂದ ಇರ್ಬೋದು, ಸಂಪತ್ತಿ ನಮಗೆ ಅವಶ್ಯಕತೆ ಇರ್ಬೋದು, ಸಂಪನ್ಮೂಲ ಬೇಕಾಗಿರ್ಬೋದು. ಸಂಪನ್ಮೂಲಕ್ಕಾಗಿ ದೇವರನ್ನೆಲ್ಲ ಬೆಳೆಸ್ಕೊಳ್ಬಾರ್ದು. ನಾವು ಆ ಧೈರ್ಯ ತೋರಿಸ್ಬೇಕು, ಆ ನಿಟ್ಟೆ ತೋರಿಸ್ಬೇಕು. ಆದ್ದರಿಂದ ನಾವು ಇಟ್ಟು ಬಡವರಾಗಿದ್ದು, ನಮ್ಮ ಶಕ್ತಿ ಹ್ರಾಸ ಆಗಿದ್ದು. ಯಾರೋ ಒಂದು 4 ಗಂಟೆ ಅಪರಾಧದ ಹೊತ್ತು ಹೋಗಿ ಗುಡಿ ಬಾಗಿಲು ತೆಗೆದ ಗಂಟೆ ಹೊಡೆದ ಆರತಿ ಅಂತ ಓಂ ಹೆಣ್ಣಿನ ಪಾತ್ರವನ್ನ ಮುಂದಿಟ್ಟ 500 ರೂಪಾಯಿ ನೋಟಿಟ್ರು ಇವನಿಗೂ ಸಂತೋಷ ಆಯ್ತು, ದೇವರಿಗೆ ಸಂತೋಷ ಆಯ್ತು ಎಲ್ಲೋ ಗೊತ್ತಿಲ್ಲ, ಇವನಿಗೆ ಸಂತೋಷ ಆಯ್ತು. ಆ ಭಂಡಾರ 1,000 2,000 ಅವ್ರು ಹೇಳ್ತಾರೆ ಮತ್ತೆ 10,000 ಕೊಡ್ತಾರೆ, ಒಂದು ಮಂಗಳಾರತಿ ಮಾಡಬೇಕು. ಈ ಅರ್ಚಕಾದ ಪಾಪ ಏನು ಮಾಡಬೇಕು? ನಾನು ಎಲ್ಲ ತಪ್ತಾ ಇದ್ದೇನೆ, ಯಾರಿಗೆ ಪ್ರಶ್ನೆ ಮಾಡೋದು ಹೇಳಿಲ್ಲ. ಇದು ಶಾಸ್ತ್ರ ಸಮ್ಮತ. ಯಾರಾದರೂ ಅಪರಾಧ ಕಾಲದಲ್ಲಿ ದೇವರು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಗಂಟೆ ಹೊಡೆದು ಜಾಗೃತ ಅಕಾಲ ಗಂಟಾವಾದನಂ ಅಕಾಲ ನೀರಾಜ ದರ್ಶನಂ. ಆವಾಗ ದೇವರು ಯಾವ ದೃಷ್ಟಿ ಇರಬೇಕಮ್ಮ? ಭಯದ ದೃಷ್ಟಿ ಅಥವಾ ಕುತ್ಸಿತ ದೃಷ್ಟಿ ಅಥವಾ ಇನ್ಯಾವುದೋ ದೃಷ್ಟಿ ಆ ದೇವರಿಗೆ ಬರುವುದು ತೀರಾ ಸ್ವಾಭಾವಿಕ. ಇದೆಲ್ಲ ನಾವು ವಿಚಾರ ಮಾಡುವ ವಿಷಯಗಳು. ಶಾಸ್ತ್ರಬದ್ಧವಾಗಿ ಪರಂಪರೆಯಿಂದ ಶುದ್ಧವಾಗಿ ಒಂದು ನಿಷ್ಠೆಯಿಂದ ನಾವೆಲ್ಲ ಯೋಚನೆ ಮಾಡುವ ವಿಷಯ. ನಮಗೆ ಕೇವಲ ಸಂಪತ್ತೇ ಮುಖ್ಯ ಅಲ್ಲ, ನೆನಪಿಟ್ಕೊಳ್ಳಿ. ಅದು ಅನುಕೂಲ. ಅದು ಯಾವುದೊಂದು ಕೇಳಿದ್ರೆ ಸಂಪತ್ತು ಅನ್ನುವುದು ಈಗ ಗ್ರಾಮಂ ಗಚ್ಚನ್ನ ತೃಣೋಸೃಷ್ಟಿ, ಅನಿಶ್ಚಿತವಾದ ಫಲ. ಸಂಪತ್ತು ಬಂದರೆ ಸಂತೋಷ, ಬರದೇ ಇದ್ದರೆ ನಿಂತರ ಇದೆ. ನಾವಿದು ಸಾಕು, ನಮ್ಮ ಆ ಮಾಯಿ ಗುರಿ ಬೆಳೆದ ಸಾಕು, ಸರಿಯಾಗಿ ಪೂಜೆ ಬೆಳೆದ ಸಾಕು, ಲೋಕೋತ್ತರವಾಗಿ ಶ್ರೇಯಸ್ ಅಂತ ಹೇಳಿಕೊಂಡು ಇಡೀ ಜಗದ್ವಿಖ್ಯಾತ ಆಗಬೇಕು ಅಂತ ನಮ್ಗೆ ಇಲ್ಲದೇ ಇಲ್ಲ. ನಮ್ಮೂರು ರಕ್ಷಣೆ ಒಂದು ಮಾಡಿ ಹಾಕಿ ಸಾಕು. ಈ ಮಕ್ಕಳ ಸಂಬಂಧ ಇಟ್ಟು ಆಮೇಲೆ ಲೋಕ ಸುದ್ದಿ ನೋಡ್ಕೊಳ್ಳೋ. ನಾನು ಒಂದು ಉದಾಹರಣೆ ಇದು. ಎಲ್ಲರಿಗೂ ಆ ಭಾವನೆ ಇದ್ದಾಗ ದೇವತಾ ಸಾನ್ನಿಧ್ಯ ಜಾಗೃತವಾಗಿರ್ತದೆ. ಅದನ್ನು ನಾವು ಇಷ್ಟಪಡಬೇಕು, ಪ್ರಯತ್ನ ಪಡಬೇಕು. ಹಾಗಾಗಿ ಅವರಿಗೆ ಭಯ ದೃಷ್ಟಿ ಯಾಕೆ ಅಂದರೆ ಹೀಗೆ ಅಕಾಲದಲ್ಲಿ ಗಂಟೆ ಹೊಡೆದು ನಮ್ಮನ್ನು ಎಬ್ಬಿಸಿ ಇನ್ನೇನೇನೋ ಮಕ್ಕಳಿಗೆ ಆರ್ತಿ ತೋರಿಸ್ತಾರಲ್ಲ. ಗೀತಾ ಸರಸಿರುವ ಸೌಭಾಗ್ಯ ಜನನಿ ಸಖಿ. ಆಮೇಲೆ ಸಖಿ ಸ್ಮೇರಾತೆ. ಇದು ಬಹಳ ಸೊಗಸು. ನನ್ನ ಹಾಸ್ಯ ಮಾಡಬೇಕು ಕಾಣ್ತದೆ ಅಲ್ಲ, ನನಗೆ ಕೇಳ್ತಾ ನಾನಿಲ್ಲಿ ಹಾಸ್ಯವಾಗಿಬಿಟ್ಟಿದ್ದೇನೆ. ಹೇಗೆ ಬೇಕಾದ್ರೂ ಸೀರೆ ಉಡಿಸ್ಬೋದು, ಹೇಗೆ ಬೇಕಾದ್ರೂ ಸಂಗಾತಿ ಮಾಡ್ಬೋದು, ಹೇಗೆ ಎಷ್ಟು ಬೇಕಾದ್ರೂ ಮಾಡ್ಬೋದು. ನೀನು ಹಾಸ್ಯ ವಿನೋದ. ದೇವರನ್ನು ವಿನೋದ ವಿಷಯ ಆಯಿತು. ಅಮ್ಮ ಸರ್ವಾಪರಾಧ, ನೀವು ಯಾವುದನ್ನು ಮಾಡಿದವನು ಅಲ್ಲ, ಬಯಸೋನಲ್ಲ, ಬೇಕಾಗಿಯೂ ಇಲ್ಲ. ನನಗೆ ನಿಮಗೆ ಬೇಕಾದದ್ದು ನಿನಗೆ ಯಾವ ದೃಷ್ಟಿ ಬೇಕು ಅಂದರೆ ವಿಮಲ ಲೋಚನೆಯಾಗಿ ಕರುಣಾದ ಸಖೇಶು ಸ್ಮೇರಾತೆ ಮೈ ಜನನಿ ದೃಷ್ಟಿ ಸ ಕರುಣಾ. ನೀನು ತಾಯಿ ಅಂತ ನಾನು ಕರೆದಾಗ ನಿನಗೆ ಕರುಣಾ ಅಂತ ಬರ್ತದೆ. ಅದೊಂದು ಸಾಕು. ನನ್ನ ಮಕ್ಕಳನ್ನು ಬೆಳೆಸಬೇಕು, ನನ್ನನ್ನು ಬೆಳೆಸಬೇಕು, ಅದೊಂದು ಕರುಣಾ ದೃಷ್ಟಿ ಸಾಕು. ಅಂಥ ಕರುಣಾ ದೃಷ್ಟಿಯನ್ನು ಇಟ್ಟು ನಾನೇನು ಹೇಳ್ತಾ ಇದ್ದೆ ನೆನಪಿದ್ದೆ ನಿಮಗೆ? ನಾನು ವಿಷಯ ಬಿಟ್ಟು ಭಾಳ ಹೊರಗೆ ಬಂದಿದ್ದೇನೆ. ಇದನ್ನೆಲ್ಲ ನಮ್ಮ ಹಿರಿಯರಿಗೆ ಹೇಳ್ಕೊಂಡು ಏನು ನನ್ನ ಕುಟುಂಬವನ್ನ ಸಂಸ್ಕೃತ ಅಸಂಸ್ಕೃತತ್ವವನ್ನು ಹಿಂಸೇಥಾ ಪರಮಾಪದ ಯಶ್ಚ ಮಧ್ಯಸ್ಥ ವೈರೇಭಿ ತ್ವಾಂ ಸ್ತೋಷ್ಯತ್ಯಮಲಾನನೆ. ಅಮಲಾನನೆ ಸ್ವಚ್ಛವಾದ ಪರಿಶುದ್ಧವಾದ ಕರುಣಾಶಕ್ತಿ ಉಳ್ಳವಳೇ. ನನ್ನ ಹಿರಿಯರೆಲ್ಲ ಕೇಳಿಕೊಂಡಿದ್ದನ್ನು ನೆನಪಿಟ್ಟುಕೊಂಡು ನನ್ನನ್ನು ಅನುಗ್ರಹಿಸ್ತಾ ಇದೆಯಲ್ಲ. ನನ್ನೊಂದು ಅಪೇಕ್ಷೆ ಇದೆ. ನನ್ನ ಮುಂದಿನ ಮಕ್ಕಳು ನಾನು ಅದೇ ಕೇಳಿದೆ, ಹೊಸೇನು ನಾನು ಅದೇ ಗೋತ್ರದಲ್ಲಿ ಬಂದವರು, ಅದೇ ಸೂತ್ರವನ್ನು ಹೇಳುವರು, ಅದೇ ಪರಂಪರೆ
ವಿಶ್ವಾಮಿತ್ರ ದೇವರ ಆಟದಲ್ಲಿ ಹೊಸ ಪ್ರಬಲ ಸೃಷ್ಟಿ ಮಾಡಲಿಲ್ಲ, ನನಗೆ ಆ ಶಕ್ತಿ ಇಲ್ಲ. ಆದ್ರೆ ಅದನ್ನೇ ಕೇಳ್ತೇನೆ, ನನ್ನ ಹಿಂದಿನವರ ಮಾತನ್ನ ಕೇಳಿ ಪ್ರೀತಿಯಿಂದ ನನ್ನ ಕುಟುಂಬವನ್ನು ಹೇಗೆ ರಕ್ಷಿಸಿಕೊಂಡು ಬಂದೆಯೋ ಹಾಗೆ ನನ್ನ ಮುಂದಿನ ಮಕ್ಕಳು ನಿನ್ನನ್ನು ಆಶ್ರಯಿಸಲಿ, ಸೇವೆ ಮಾಡಲಿ, ಮಾಡದೇ ಇರಲಿ. ಅವರು ನಿನ್ನನ್ನು ಮರೆತರು, ತಾಯಿಯಾಗಿ ನೀನು ಮರೆಯದೆ ಆ ಒಂದು ಅನುಗ್ರಹವನ್ನು ಕುಲಕರ್ಮವನ್ನು ಕಾಪಿಟ್ಟು ದೇವ ಮತ್ತು ಆ ಜೀವಕ್ಕೆ ಸಂಬಂಧವನ್ನು ಉಳಿಸಿ ಬೆಳೆಸಿ ಆ ಜೀವ ದರ್ಶನವನ್ನು ದೇವ ದರ್ಶನವನ್ನು ಮಾಡಿದ್ದೇನೆ ಅಂತ. ಅಮ್ಮ, ನಾನು ನಿನ್ನನ್ನು ಅಮ್ಮ ಅಂತ ಕರೆದದ್ದಕ್ಕೂ ಸಾರ್ಥಕ, ನಿನ್ನ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಜಗನ್ಮಾತರ್ಮಾತತ್ತವ ಚರಣ ಸೇವಾ ನರಚಿತ ನಮಾದತ್ತಂದೇ ವಿದ್ರವಿಣಮಪಿ ಭೂಯಸ್ತವ ಮಯಾ ತಥಾಪಿ ತ್ವಂ ಸ್ನೇಹಂ ಮೈ ನಿರುಪಮಯತ್ರ ಪುರುಷೇ ಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಕುಮಾತಾ ನ ಭವತಿ. ಇಷ್ಟು ಮಾಡಿದ ಅನುಗ್ರಹವನ್ನು ಮಾಡುವಂತ ಆ ತಾಯ್ತನವನ್ನು ಕಂಡ ಹಿರಿಯರು ಜಗನ್ಮಾತೆಯ ಸ್ವರೂಪದಲ್ಲಿ ಅವಳನ್ನು ಆರಾಧಿಸಿದರು. ಅಂತಹ ಪರಬ್ರಹ್ಮ ಶಕ್ತಿಯ ಪಟ್ಟಮಹಿಷಿಯಾದ ಜಗನ್ಮಾತೆ ಮಹಾಮಾತೆ ಮಹಾಮಾಯೆ ಆ ಸಂಬಂಧವನ್ನು ಇಟ್ಟುಕೊಂಡು ಬ್ರಹ್ಮಶಕ್ತಿಯನ್ನು ಜಾಗೃತಪಡಿಸಿ ಜೀವೋ ಬ್ರಹ್ಮೈವ ನಾಪರಃ ಅನ್ನುವ ಸತ್ಯ ದರ್ಶನವನ್ನು ತಾಯಿ ಮಾಡಿದಷ್ಟು ಸೊಗಸಾಗಿ ಬೇರೆಯವರು ಮಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ನಾವು ತಾಯಿಯನ್ನು ಆಶ್ರಯಿಸಿದ್ದೇವೆ. ಇದು ನಮ್ಮ ಹಿರಿಯರು ದೇವರನ್ನ ಕಂಡಿದ್ದು. ಇದನ್ನ ದೇವೋತ್ಸವ ಅಂತ ಕರೆದು ಅಂತಹ ದೇವೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯನ್ನು ಆಶ್ರಯಿಸಿದ್ದೀರಿ. ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ, ಎಲ್ಲರನ್ನೂ ಅನುಗ್ರಹಿಸುವ ಆರ್ದ್ರಚಿತ್ತರಾದ ಜಗನ್ಮಾತೆಯ ಮಡಿಲನ್ನು ಸೇರಿದ ಈ ಎಲ್ಲ ಮಕ್ಕಳನ್ನ, ಎಲ್ಲ ಸದ್ಭಕ್ತರನ್ನ ತಾಯಿ ಅತ್ಯಂತ ಕರುಣೆಯಿಂದ, ಕರುಣಾದೃಷ್ಟಿಯಿಂದ ಸಾಕಿ ಸಲಹಲಿ, ಮುದ್ರಿಸಲಿ, ನಿಮ್ಮ ಕುಟುಂಬವನ್ನು ಆಲಿಪಿಸಲಿ, ನಮ್ಮ ಮನೆಯ ಮಕ್ಕಳು ಅವಳನ್ನು ಮರೆಯದೇ ಇರುವ ಬುದ್ಧಿಯನ್ನು ಅನುಗ್ರಹಿಸಲಿ. ಹಾಗೆ ಆ ತಾಯಿ ಅನುಗ್ರಹ ಮಾಡಿದ ಎಲ್ಲ ಮಾತೆಯರು ಜಗನ್ಮಾತೆಯ ಸ್ವರೂಪ ಆ ಮಾತೆಯರು ಪ್ರಾರ್ಥನೆ ಮಾಡಿಕೊಳ್ಳಿ. ಇದರಿಂದ ಆ ಜಗನ್ಮಾತೆ ಆ ಪ್ರಸನ್ನತೆಯನ್ನು ನಮಗೆ ಅನುಗ್ರಹಿಸಿ ನಮಗೆ ಒಳ್ಳೆಯದನ್ನು ಮಾಡಿ ಅಂತ ಪ್ರಾರ್ಥಿಸಿ ಮಹಾಮಾಯೆಯ ಬಗ್ಗೆ 4 ಮಾತುಗಳನ್ನು ಹೇಳುತ್ತಾ ಶಿವನ ಬಗ್ಗೆ ಹೇಳ್ತೇನೆ ಅಂತ. ಶಿವಾಪರಾಧ ಸಮಾನ ವಾರ್ಧಕ್ಯೇ ಚಂದ್ರಿಯಾಣಾಂ ವಿಗತರತಿಮತಿಷ್ಠಾಂತ. ಈ ಲೋಕಕ್ಕೆ ನಮ್ಮನ್ನು ಕಳಿಸುವಾಗ ಮುಷ್ಟಿಯನ್ನು ಹಿಡಿದು ಕಳಿಸಿದ್ದಾನೆ. ಯಸ್ಯೇಚ್ಛಯೈವ ಭುವನಾನಿ ಸಮುದ್ಭವಂತಿ ತಿಷ್ಠಂತಿ ಯಾಂತಿ ಚ ಪುನರ್ವಿಲಯಂ ಯುಗಾಂತೆ ತಸ್ಮೈ ಸಮಸ್ತ ಫಲಭೋಗ ನಿಬಂಧನಾಯ ನಿತ್ಯ ಪ್ರಬುದ್ಧ ಮುದಿತಾಯ ನಮಃ ಶಿವಾಯ. ನಿತ್ಯ ಪ್ರಬುದ್ಧ ಮುದಿತಾಯ, ನಿನ್ನೆ ಒಂದು ಗಂಟು ಹಾಕಿ ಕಳಿಸಿದ್ದೇನೆ. ಪ್ರಾರಂಭದ ಗಂಟು ಅದು ನನ್ನ ಕೈಯಲ್ಲಿದೆ. ನೀನೇನಾದರೂ ಸರಿಯಾಗಿ ನಡೆದುಕೊಂಡ್ರೆ ಅದನ್ನು ಸಡಿಲುಗೊಳಿಸ್ತೇನೆ. ಇಲ್ಲ ಆ ಪ್ರಾರಬ್ಧಗಳನ್ನು ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ ಮತ್ತು ಬಿಡಿಯಾಗಿ ಹಿಡಿದುಬಿಡ್ತೇನೆ, ನೀನು ಬದುಕಲಿಕ್ಕೆ ಆಗೋದಿಲ್ಲ. ಅಕಾಲ ಮೃತ್ಯುವು, ಅಕಾಲ ವ್ಯಾಧಿಯು, ಅಕಾಲ ರೋಗವು ತ್ರೇಂಬಕ ಮಹಾದೇವರಾಹಿಮಾನ್ ಕೃಪೆಯಾಗಿರುವ ಜನ್ಮ ಮೃತ್ಯುಜನಾರೋಗ ತ್ರೇಂಬಕನೇ ನಾಮೆ ಆ ಬಿಡಿದು ಹಿಡಿದುಬಿಡ್ತೇನೆ. ಹಾಗೆ ಅದು ಗಂಟು ಬಿಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಪರಮೇಶ್ವರನನ್ನು ನಾವು ಆಶ್ರಯಿಸಬೇಕು. ಜ್ಞಾನಿಗಳು ಕರ್ಮಬಂಧವನ್ನು ಬಿಡಿಸುವ ದೇವ ಅಂದರೆ ಜಗದೀಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಆ ಶಿವಾನಂದ ಲಹರಿಯ ಆದಿಯಲ್ಲಿ ಶಿವಾಪರಾಧ ಕ್ಷಮಾಪನ ಸ್ತೋತ್ರದ ಆದಿಯಲ್ಲಿ ಒಂದು ಶ್ಲೋಕದ ಬುಡದ ಪ್ರಾರಂಭದಲ್ಲೇ ಹೇಳ್ತಾರೆ, ಆದೌ ಕರ್ಮ ಪ್ರಸಂಗ ಕಲಯತಿ ಕಲುಷಂ ಮಾತೃಸ್ಥಿತಮ್ಮ. ಈ ಲೋಕಕ್ಕೆ ನಾವು ಬರಲಿಕ್ಕೆ ಪ್ರಬಲವಾದ ಕಾರಣವೇ ಕರ್ಮದ ಬಂಧನ. ಪ್ರಾರಬ್ಧ, ಸಂಚಿತ, ಆಗಾಮಿ ಎನ್ನುವ 3 ಕರ್ಮದ ಒತ್ತಡದಿಂದ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಕೆಲವು ಜನರಿಗೆ ಈ ಕರ್ಮ ಒಳ್ಳೆಯದಾಗಿದ್ದಿದೆ, ಕೆಲವು ಜನರಿಗೆ ಗ್ರಹಚಾರವಾಗಿದ್ದಿದೆ. ಹಾಗಾಗಿ ಹೇಳಿದ್ದೇನೆ, ದೃಷ್ಟಾಂತ ಸಾಕಷ್ಟು ಸಲ ಕೊಟ್ಟಿದ್ದೇನೆ. ಅಪರೂಪಕ್ಕೆ ಮದುವೆ ಆದ ದಂಪತಿಗಳು ಸಿಕ್ಕಿದ ಮೇಲೆ ಅವನು ಸ್ವಲ್ಪ ದಿವಸ ಕೇಳ್ದ, ಹೋಗುವ ಸ್ನೇಹಿತ, ಈ ಮದುವೆ ಆದ ಸತ್ಯ ಹೇಗಿದೆಯೋ, ಭಾಳ ತಗೊಳ್ತಾರಪ್ಪ ನನ್ನ ಯೋಗ, ನನ್ನ ಅದೃಷ್ಟ, ಇಂಥ ಹೆಂಡತಿ ಸಿಕ್ಕಿದ್ದಾಳೆ, ನಾನು ಕಲ್ಪನೆ ಹೇಗೆ ಮಾಡಲಿಲ್ಲ, ಅಷ್ಟು ಒಳ್ಳೆಯವರು ಸಿಕ್ಕಿದ್ದಾಳೆ, ಭಾಳ ಚಲೋ ಒಳ್ಳೆ ಸಂಸಾರ ನಡೆಸ್ತೀನಿ, ಪಾರಾಗಿರ್ತೀನಿ, ಚಲೋ ಎಷ್ಟು ದಿವಸ ಇರ್ತದೆ ನೋಡ್ಕೊ ಅಂತ ಹೇಳಿ ಎಚ್ಚರಿಕೆ ಹೇಳಿ ಕಳಿಸ್ತಾನೆ. ಮತ್ತೊಬ್ಬರು ಸಿಕ್ಕಿದ ಕೇಳ್ದ, ಒಂದು ಕೇಳಿದಾಗ ಸಾಕಾದ್ರೂ ಮದುವೆ ಆದ್ರೂ ಕಾಣ್ತಾ ಇದೆ, ಮದುವೆ ಆಗದೆ ಇದ್ದರೆ ಚೆನ್ನಾಗಿತ್ತು. ರಾಕಾಳಿ ಇದ್ದಾಳೆ, ಮಹಾಕಾಳಿ ರಾಕ್ಷಸಿ ಇದ್ದಾಗಿದ್ದಾಳೆ, ರಾವಣನ ತಂಗಿ ಪ್ರಾರಂಭ, ಯಾಕಾದ್ರೂ ಮದುವೆ ಆದ್ರು ಇಬ್ಬರಿದ್ದು ಒಂದೇ, ಕರ್ಮ ಇಬ್ಬರಿದ್ದು ಒಂದೇ.
ಈ ಪ್ರಾರಬ್ಧ ಅನ್ನೋ ಶಬ್ದ ಇದೆಯಲ್ಲ, ಇವನಿಗೂ ಒಂದೇ ಇವನಿಗೂ ಒಂದೇ. ಇದು ಬೇಕಾದ ಪ್ರಾರಬ್ಧ, ಹಾಗಾದ್ರೆ ಅದನ್ನ ಅದೃಷ್ಟ ಅಂತ ಸ್ವೀಕರಿಸ್ತೇವೆ. ಇದು ಬೇಡದೇ ಇರುವ ಭಾಗ್ಯ, ಹಾಗಾಗಿ ಇದನ್ನು ಗ್ರಾಚಾರ ಅಂತ ತೋರಿಸ್ತೇವೆ. ಅಮರಸಿಂಹ ಅಂತ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ ದೊಡ್ಡ ಶಬ್ದ ಕೋಶವನ್ನು ಬರೆದಿದ್ದಾನೆ. ಅಮರಸಿಂಹ ಅಂತ ಕೇಳಿರ್ಬೋದು. ಅವನು ಹೇಳ್ತಾನೆ, ಭಾಗ್ಯ ಕರ್ಮ ಶುಭಾಶುಭಂ. ಭಾಗ್ಯ ಎನ್ನುವ ಶಬ್ದ ಅಶುಭ ಕರ್ಮಕ್ಕೂ ಶುಭ ಕರ್ಮಕ್ಕೂ ಹೇಳಲ್ಪಡುತ್ತದೆ. ಅಂದ್ರೆ ಒಂದು ಹೆಂಡತಿ ಮದುವೆ ಆಗಿದ್ದೇನೆ, ನನ್ನ ಭಾಗ್ಯ ಇದ್ದಾಗಿದ್ದಾಳೆ ಅಂದ್ರೆ ತಪ್ಪಲ್ಲ. ನನ್ನ ಭಾಗ್ಯ ಗೀತೆಯಂತೆ ಇದ್ದಾಳೆ ಅಂದ್ರೆ ತಪ್ಪಲ್ಲಲ್ಲ ಭಾಗ್ಯ ಶಬ್ದ. ಹಾಗೆ ಎರಡು ಜನ ಬೇರೆನೇ ಹೇಳ್ತಾರಲ್ಲ, ಆದ್ರೆ ಒಬ್ಬರ ಪ್ರಾರಬ್ಧ ಬೇಕಾದದ್ದು ಒಳ್ಳೆಯದಾಗಿತ್ತು, ಅವನು ಅದನ್ನು ಅದೃಷ್ಟ ಅಂತ ಸ್ವೀಕಾರ ಮಾಡಲ್ಲ. ಇನ್ನೊಬ್ಬರ ಪ್ರಾರಬ್ಧ ಬೇಡವಾದದ್ದಾಗಿತ್ತು, ಅದು ಗ್ರಾಚಾರ ಅಂತ ದೂರೀಕರಿಸಲ್ಪಟ್ಟ. ಎರಡೂ ಕರ್ಮವೇ. ಈ ಎರಡೂ ಕರ್ಮವನ್ನು ನಾವು ಕಳಿಸಿಕೊಳ್ಬೇಕು. ಹಾಗಾಗಿ ಮನುಷ್ಯ ಜನ್ಮ, ಈ ಜನ್ಮ ಪ್ರಪ್ರಥಮವಾದ ಉದ್ದೇಶವೇ ಪ್ರಾರಬ್ಧವನ್ನ ಕಳಚಿಕೊಳ್ಳಲಿಕ್ಕೆ, ಪುರುಷಾರ್ಥವನ್ನ ಸಂಗ್ರಹಿಸಲಿಕ್ಕೆ. ಈ ಪ್ರಾರಬ್ಧವನ್ನ ಕಳಚುವ ದೊಡ್ಡ ಶಕ್ತಿ ಅಂದ್ರೆ ಶಿವಶಕ್ತಿ, ಈಶ್ವರ ಶಕ್ತಿ. ಅದನ್ನೇ ಪಶುಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಸಹಸ್ರಂ ವರ್ತಂತೆ ಜಗತಿ ವಿಬುಧಾಃ ಕ್ಷುದ್ರ ಫಲದ ನಮನ್ಯೇ ಸ್ವಪ್ರೇಮ ತದನುಸರಣಂ ತತ್ಕೃತ ಫಲಂ. ಹರಿಬ್ರಹ್ಮಾದೀನಾಮಪಿ ನಿಕಟಭಾಜಾಮಸುಲಭಂ ಚಿರಂ ಯಾಚೇ ಶಂಭೋ ಶಿವ ತವ ಪದಾಂಭೋಜ ಭಜನಂ. ಸ್ಮೃತೌ ಶಾಸ್ತ್ರೇ ವೈದ್ಯೇ ಶಕುನ ಕವಿತಾ ಗಾನ ಪಠಿತೌ. ಪುರಾಣೇ ಮಂತ್ರೇ ವಾ ಸ್ತುತಿ ನಟನಹಾಸ್ಯೇ ಸ್ವಚತುರಃ. ಕಥಂ ರಾಜ್ಯಾಂ ಪ್ರೀತಿರ್ಭವತಿ ಮಯಿ ಕೋಹಂ ಪಶುಪತೆ. ಪಶುಂ ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ನೀನು ಪಶುಪತಿ. ಪ್ರಾರಬ್ಧ ಅನ್ನುವಂತಹ ಕರ್ಮದ ಪಶು ನಾನು, ಪುರುಷಾರ್ಥ ಅನ್ನುವಂತಹ ಕರ್ಮದ ಪಶು ನಾನು. ಆ ಎರಡೂ ಕರ್ಮಗಳನ್ನ ಹೋಗಲಾಡಿಸಿ ನನ್ನನ್ನು ಅನುಗ್ರಹಿಸಿದರೆ ನಾನು ವಿಶ್ರಾಂತಿ ಸ್ಥಾನದಲ್ಲಿ ಸುಲಭವಾಗಿ ಈ ಲೋಕದ ಯಾತ್ರೆಯನ್ನು ಪೂರೈಸುತ್ತೇನೆ. ಹಾಗಾಗಿ ವೃದ್ಧಾಪ್ಯ ಬಂದಾಗ 60-70 ವರ್ಷಗಳು ಕಳೆಯುತ್ತಿರುವಾಗ ಈ ಮಾಯಾ ಪ್ರಪಂಚದಲ್ಲಿ ಬದುಕುತ್ತಿರುವ ನಮಗೆ ಕರ್ಮದ ಜಾಡು ತಪ್ಪಬೇಕು, ಸುಲಭವಾಗಿ ಮರಣ ಸನ್ನಿಹಿತವಾಗಬೇಕು ಅಥವಾ ಮರಣ ಪ್ರೀತಿಯಾಗಬೇಕು ಅಂತಾದ್ರೆ ಕರ್ಮದ ಬಂಧನದಿಂದ ಬಿಡುಗಡೆ ಕಾಣಬೇಕು. ಆ ಕರ್ಮದ ಬಂಧನವನ್ನು ಬಿಡುಗಡೆ ಮಾಡುವ ದೊಡ್ಡದಾದ ಶಕ್ತಿಯೇ ಈಶ್ವರೀ ಶಕ್ತಿ. ಅಂತಹ ಈಶ್ವರೀ ಶಕ್ತಿಯನ್ನು ಆರಾಧನೆ ಮಾಡಿದಾಗ ಕೈ ಬಿಗಿ ಹಿಡಿದಂತಹ ಪರಮೇಶ್ವರ ಸಡಿಲುಗೊಳಿಸಿ ಕರ್ಮಬಂಧನದಿಂದ ಮುಕ್ತಿಗೊಳಿಸಿ ನಮ್ಮನ್ನ ಈ ಲೋಕದಿಂದ ಸುಲಭವಾಗಿ ಮೇಲೇರುವಂತೆ ಮಾಡುತ್ತಾನೆ. ತ್ರಯಂಬಕ ಮಂತ್ರದ ಅರ್ಥ. ತ್ರಯಂಬಕೇಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್. ಉರ್ವಾರುಕಮಿವ ಬಂಧನಾತ್ ಮೃತ್ಯೋಃ ಮುಕ್ಷೀಯ. ಅಮೃತಾತ್ ಮಾ ಮುಕ್ಷೀಯ. ಅಮೃತತ್ವದಿಂದ ಬಿಡುಗಡೆಗೊಳಿಸದೆ ಮೃತ್ಯುತ್ವದಿಂದ ಬಿಡುಗಡೆಗೊಳಿಸಿ ನನ್ನನ್ನು ಸಾಕಿ ಸಲಹು ಶಂಕರ, ನನ್ನ ಅಪರಾಧವನ್ನು ಕ್ಷಮಿಸು. ಹಾಗಾಗಿ ವೃದ್ಧಾಪ್ಯದಲ್ಲಿರುವ ನಾವೆಲ್ಲರೂ ಇಂದಲ್ಲ ನಾಳೆ ಶಿವಪಾದವನ್ನು ವಿಷ್ಣುಪಾದವನ್ನು ಸೇರಬೇಕು, ಸುಲಭವಾಗಿ ಕಾಣಬೇಕು ಅಂತಾದ್ರೆ ಅದಕ್ಕಿರುವುದು ಒಂದೇ ಮಾರ್ಗ, ಅದು ಪರಮೇಶ್ವರನ ಆರಾಧನೆ, ಕರ್ಮಬಂಧನದ ವಿಮೋಚನೆಗಾಗಿ. ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಭವಜಲಧಿ ಮಥನ ಮಂದರ ಪರಮಂದರ ಮಪನಯತ್ವಮ್ಮೆ. ಮೊಸರು ಹಾಲನ್ನ ನೆರವು ಹಾಕ್ತೇವೆ, ನೆರವು ಹಾಕಿ ಮೊಸರಾಗ್ತದೆ. ಮೊಸರಾದ್ಮೇಲೆ ಕಡಿತೇವೆ, ಅದನ್ನು ಬೆಣ್ಣೆ ಆಗ್ತದೆ. ಬೆಣ್ಣೆ ಆದಾಗ ಆ ಬೆಣ್ಣೆ ಮಜ್ಜಿಗೆಯಲ್ಲೇ ಇಡ್ತೇವೆ ನಾವು ಅಲ್ವಾ? ಬೆಣ್ಣೆ ಮಜ್ಜಿಗೆಯಲ್ಲೇ ಇಡ್ತೇವೆ, ಬೆಣ್ಣೆಯಲ್ಲಿ ಇಟ್ಟು ಬೆಣ್ಣೆ ಆಗ್ಬಿಡ್ತದೆ. ಮಜ್ಜಿಗೆಯಲ್ಲೇ ಇಡ್ತೇವೆ. ಸಂಸಾರದಲ್ಲೇ ಇರಬೇಕು. ನೀನು ಸಂಸಾರ ಬಿಟ್ಟೋದ್ರೆ ಪೂಜೆ ಆಗ್ಬಿಡ್ತೀನಿ. ಸಂಸಾರದಲ್ಲೇ ಇರಬೇಕು, ಇದು ತೇಲಬೇಕು. ಹಾಗೆ ತೇಲುವಂತೆ ನೋಡಿಕೊಳ್ಳುವವನೇ ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ. ಹಾಗಾಗಿ ಸಂಸಾರದಲ್ಲೇ ಹುಟ್ಟಿ ಸಂಸಾರದಲ್ಲೇ ಬೆಳೆದು ಸಂಸಾರದಲ್ಲೇ ಇದ್ದು ತೇಲುತ್ತಿರುವಂತೆ ಅನುಗ್ರಹಿಸುವ ಅದ್ಭುತವಾದ ಸೃಷ್ಟಿ ಸ್ಥಿತಿಯ ಶಕ್ತಿ ಅಂದರೆ ಗೋವಿಂದ ಶಕ್ತಿ. ಆ ಗೋವಿಂದನನ್ನು ಸ್ಮರಣೆ ಮಾಡಿದರೆ ನಮ್ಮ ಸಂಸಾರವನ್ನು ಪರಮಾತ್ಮ ಕಳೆದ. ಯಾಕೆಂದರೆ ಅವನಿಗೆ ಕಡಗೋವನ್ನು ಬಾಳಬೇಕು ಅಂತ ಕೇಳ್ತಿರೋದು ನಾವು. ಭಾಗವತ ಉದ್ಗೀಯತಾನಾಂ ಅರವಿಂದ ಲೋಚನಂ ಪ್ರಜಾಂಗನಾನಾಂ ದಿವಮಸ್ಪೃಶತ್ಮನಿಃ ದಗ್ಧಶ್ಚ ನಿರ್ಮಂಥನ ಶಬ್ದ ಮಿತ್ರಿತೋ ವಿರಸ್ಯತೆ ಯೇನ ದಿಶಾಮಮಂಗಲಂ. ದಗ್ಧಸ್ಯ ನಿರ್ಮಂಥನ,
ಮಜ್ಜಿಗೆಯನ್ನ ಕಡೆಯುತ್ತಿರುವ ಮಾತೆಯರು ನಿನ್ನನ್ನು ಕೊಂಡಾಡಿದಾಗ ಬೆಣ್ಣೆಯನ್ನು ತೋರಿಸ್ತೀಯ, ಆ ಬೆಣ್ಣೆ ನಿನಗೆ ಪ್ರೀತಿಯಾಗ್ತದೆ. ಬೆಣ್ಣೆಯನ್ನು ತಿಂದು ಅವರನ್ನು ಬೆಣ್ಣೆಯನ್ನಾಗಿ ಮಾಡ್ತೀಯ. ಸಂಸಾರದಲ್ಲೇ ಇದ್ದು ಸಂಸಾರವನ್ನು ತೇರುವಾಗಿ ಮಾಡ್ತೀಯಲ್ಲ, ನಿನ್ನನ್ನು ಆಶ್ರಯಿಸಿದೆ, ನಾನು ಯಾರನ್ನು ಆಶ್ರಯಿಸಿದೆ. ಹಾಗಾಗಿ ಆ ಬೆಣ್ಣೆ ಅನ್ನೋದು ಬಹಳ ಪ್ರೀತಿ ಅಂತವರಿಗೆ. ಅಲ್ಲೇ ಇದ್ದು ಅಲ್ಲೇ ನೆನೆಯುತ್ತಾ ಅಲ್ಲಿಂದ ಎದ್ದು ಮೇಲೆದ್ದು ನಾವೇನೋ ತುಪ್ಪವಾಗಲಿದ್ದೇವೆ, ಹಿತವಾಗಲಿದ್ದೇವೆ. ಆ ಅನುಗ್ರಹ ಮಾಡುವವರೇ ಗುಣಮಂದಿರ ದಾಮೋದರ ಸುಂದರ ವನನಾರವಿಂದ ಗೋವಿಂದ. ಅಂತಹ ಗೋವಿಂದನನ್ನು ಸ್ಮರಣೆ ಮಾಡಬೇಕು. ನಮ್ಮ ಸಂಸಾರವನ್ನು ನಾವು ತೇರುತ್ತಾ ಇರಬೇಕು ಅನ್ನುವುದು ನಮ್ಮ ಜೀವನದ ಸಾರ, ನಮ್ಮ ಜೀವನದ ರಹಸ್ಯ. ತಾಯಿಯನ್ನು ಆಶ್ರಯಿಸಿ ಈಶ್ವರನನ್ನು ಸೇವಿಸಿ ಈ ಮಹಾವಿಷ್ಣುವಿನಿಂದ ಅನುಗ್ರಹಿಸಲ್ಪಡಬೇಕು ನಾವು. ಹಾಗೆ ಆ ಅನುಗ್ರಹದ ಪರಂಪರೆ ಮುಂದುವರಿಯುವಾಗ ನಮಗೇನಾಯ್ತು? ಇಷ್ಟೊತ್ತಿಂದ ನಾವು ಮಾಡಿದ್ರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಸ್ವಸ್ವರೂಪ ಜ್ಞಾನವಾಯ್ತು. ಆಯ್ತಾ ಇಲ್ಲ ನಿಮಗೆ ನಾವು ಯಾರು ಅಂತ? ಮುಕ್ತಿ ಕಾರಣ ಸಾಮಗ್ರ್ಯ ಮೋಕ್ಷಧಾರಣ ಸಾಮಗ್ರಿಗಳು ಭಕ್ತಿ ರೈವ ಗರಿ, ಭಕ್ತಿ ರೇವ ಗರೀಯತೆ. ಭಕ್ತಿ ಅಂದ್ರೆ ಸ್ವಸ್ವರೂಪಾನುಸಂಧಾನ, ಭಕ್ತಿ ರೀತ್ಯಭಿಧೀಯತೆ. ಸ್ವಸ್ವರೂಪಾನುಸಂಧಾನ ಮಾಡಿಕೊಳ್ಳಬೇಕಾದ್ರೆ ಇಷ್ಟು ಕ್ರಮಪ್ರಾಪ್ತವಾದ ಹಂತಗಳು ಮೆಟ್ಟಿಲುಗಳಿವೆ. ಗುರುದ್ವಾದಶಿ ಮಹೋತ್ಸವದಂದು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅತ್ಯಂತ ಶ್ರೇಷ್ಠ ಪರಂಪರೆಯ, ಅವಧೂತ ಪರಂಪರೆಯ ಗುರುಗಳನ್ನು ಆಶ್ರಯಿಸಿ ಗುರು ಸದ್ಭಕ್ತರಾಗಿದ್ದೀರಿ. ದೇವೋತ್ಸವವನ್ನು ಮಾಡಿ ದೇವಭಕ್ತರಾಗ್ತಾ ಇದ್ದೇವೆ. ಆ ದೇವಭಕ್ತರ ಜೊತೆಗೆ ಆತ್ಮಬಂಧುಗಳ ನಾವಾಗಬೇಕು. ಈ ಆತ್ಮ ಸಾಕ್ಷಾತ್ಕಾರದಿಂದ ಆಗಲ್ಪಡಬೇಕು ಅಂತಾದರೆ ಜಗತ್ತು ಮಿಥ್ಯೆ ಎನ್ನುವ ಭಾವನೆ ನಮ್ಮಲ್ಲಿ ಸ್ವಲ್ಪವಾದರೂ ಜಾಗೃತವಾಗಬೇಕು. ಮಿಥ್ಯಾ ಪ್ರಪಂಚದಲ್ಲಿ ಬದುಕುತ್ತಿರುವ ನಾವು ಸತ್ಯ ದರ್ಶನಕ್ಕಾಗಿ ಹೊರಟ ಸತ್ಯ ಬೇರೆ ಇಲ್ಲೋ ಹೊರಗಡೆ ಇಲ್ಲ, ಅಂತರಂಗದಲ್ಲಿ ಈ ಸತ್ಯ ಇದೆ. ಈ ಸತ್ಯದ ದರ್ಶನವನ್ನು ತಾಯಿ ಮಾಡಿಸ್ತಾಳೆ, ಆ ಸತ್ಯದ ದರ್ಶನವನ್ನು ತಂದೆ ಮಾಡಿಸ್ತಾನೆ. ನಾವೇ ಸೋಹಂ, ಪ್ರಾರಂಭದಲ್ಲಿ ಹೇಳಿದೆ ಸೋಹಂ ಅನ್ನೋದಕ್ಕೆ. ನಮೇ ದ್ವೇಷ ರಾಗವು ನಮೇ ಲೋಭ ಮೋಹವು ಮದೋ ನೈವ ಮೇನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಲ್ಲಿಯವರೆಗೆ ನಾವು ತಲುಪಬೇಕು. ತಲುಪುವಲ್ಲಿಯವರೆಗೆ ನಮಗೆ ಶಾಶ್ವತವಾದ ನೆಮ್ಮದಿ ಇಲ್ಲ. ಹಾಗೆ ತಲುಪಲಿಕ್ಕೆ ಬೇಕಾದ ಮಾರ್ಗವನ್ನು ತೋರಿಸುವುದು ಎರಡು ಶಕ್ತಿ, ಒಂದು ಗುರುಶಕ್ತಿ, ಇನ್ನೊಂದು ಮಾತೃಶಕ್ತಿ, ದೇವಶಕ್ತಿ. ಆ ದೇವಶಕ್ತಿಯು ಆ ಗುರುಶಕ್ತಿಯು ನಮಗೆ ನಮ್ಮನ್ನು ಕೂಡಿಸಿಕೊಡಲಿ, ನಾವು ಬಳಸಿದಂತಹ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ. ನೀವು ಮಾಡಲಿರುವ ಉತ್ಸವ ಸಾರ್ಥಕತೆಯನ್ನು ಕಾಣಲಿ. ಒಂದು ಮಾತನ್ನು ಹೇಳ್ತಾನೆ ಕೊನೆಗೆ, ಇಷ್ಟೆಲ್ಲ ಜನ ಸೇರಿದ್ದೀರಲ್ಲ, ಉತ್ಸವದ ಹಬ್ಬವನ್ನು ಮಾಡ್ತಾ ಇದ್ದೀರಲ್ಲ, ನಮ್ಮ ಬದುಕು ಜೀವಂತವಾಗಿರ್ತದೆ ಇಷ್ಟು ಮಾಡುವುದರಿಂದ. ಸತ್ತ ಬದುಕಾಗುವುದಿಲ್ಲ. ಕರ್ದಮ ದೇವಭೂತಿಯರ ಸಂವಾದದಲ್ಲಿ ಒಂದು ಮಾತು ಬರ್ತದೆ, ಗಮನಿಸಿ ಕೇಳಿ. ಪ್ರೀತಿಯಾದ ಮಡದಿ ದೇವಭೂತಿ, ಕರ್ದಮ ಮಹಾಮುನಿಯ ಪತ್ನಿ, ಧರ್ಮಪತ್ನಿ, ಗರ್ಭಿಣಿ ಮಾತೆ. ಕರ್ದಮನಲ್ಲಿ ಒಂದು ಮಾತು ಹೇಳಿದ್ರು, ಸ್ವಾಮಿ ನಾನು ಸಂಸಾರದಲ್ಲಿ ಸ್ವಲ್ಪ ತಿಳಿದುಕೊಂಡಿದ್ದೇನೆ, ಸತ್ಯ ಅಂತಾದರೆ ಸತ್ಯ ಅಂತ ಹೇಳಿದ್ವಿ, ಇದು ಸುಳ್ಳು ಅಂತಾದರೆ ನನಗೆ ಸತ್ಯ ಯಾವುದು ತೋರಿಸ್ಬಿಡಿ. ನೇಹಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ ನ ತೀರ್ಥಪದ ಸೇವಾಯ ಜೀವನ್ನಪಿ ಮೃತೋಹಿ ಸಹ. ಇದು ದೇವಭೂತಿ ಹೇಳಿದ ಮಾತು ನನ್ನ ಪತ್ನಿ. ಯಾರ ಕರ್ಮ ಧರ್ಮಕ್ಕೋಸ್ಕರವಾಗಿ ಆಗುವುದಿಲ್ಲವೋ, ಯಾವ ಭಕ್ತನಾದವನು, ಯಾವ ಶಿಷ್ಯನಾದವನು ಗುರು ಸೇವೆಯನ್ನು, ತೀರ್ಥ ಸೇವೆಯನ್ನು ಮಾಡುವುದಿಲ್ಲವೋ, ತೆಗೊಂಡಲ್ಲ, ಗುರು ಸೇವೆ ತೀರ್ಥ ಸೇವೆಯನ್ನು ಮಾಡುವುದಿಲ್ಲ. ನವಿರಾಯ ಕಲ್ಪತೆ, ಯಾರ ಒಂದು ಜನ್ಮಕ್ಕೆ, ಯಾರ ಜೀವನಕ್ಕೆ ವೈರಾಗ್ಯದ ಚೌಕಟ್ಟು ಇರೋದಿಲ್ಲವೋ, ಅದು ವಿರಾಗ್ಯದ ಸ್ಪರ್ಶ, ವಿರಾಗ್ಯದ ಚೌಕಟ್ಟು ಇರೋದಿಲ್ಲ. ವಿರಾಗಾಯ ಕಲ್ಪತೆ ನ ತೀರ್ಥ ಪದ ಸೇವಾಯಿ, ಯಾರು ಮನೆಗೆ ಬಂದಾಗ ಗುರುಗಳ ಪದ ಸೇವೆಯನ್ನು, ತೀರ್ಥಪ್ರಾಶನವನ್ನೂ ಮಾಡಲಿಲ್ವೋ ಅಂತಹ ವ್ಯಕ್ತಿ ಒಂದು ಬದುಕಿದ್ರು ಸತ್ತಂತೆ. ಇಷ್ಟು ಮಾಡಿದ ವ್ಯಕ್ತಿ ಸತ್ತರೂ ಬದುಕಿರಂತೆ. ಎಂಥ ಮಾತನ್ನು ಹೇಳಿದೆ. ಇದನ್ನ ದೇವಭೂತಿಯ ಬಾಯಿಂದ ಕರ್ದಮ ಕೇಳ್ತಾನೆ. ಸಾರ್ಥಕವಾಯಿತು, ನಾನು ಪತ್ನಿಯನ್ನು ಪಡೆದದ್ದು ಹಾಗೂ ನೀನು ತಿಳಿದುಕೊಂಡದ್ದು. ನಿನ್ನ ಜೀವನ ಬದುಕಿದ ಜೀವನ ಆಗಲಿ, ಸತ್ತ ಜೀವನ ಆಗದೇ ಇರಲಿ ಅಂತ ಒಂದು ಆಶೀರ್ವಾದದ ಮಾತನ್ನು
ಕರ್ತಮ ಮಹಾಮುನಿಗಳು ಹೇಳ್ತಾರೆ, ಅದನ್ನು ನೆನಪಿಸಿಕೊಂಡು ನಾನು ನಿಮಗೆಲ್ಲ ಆಶೀರ್ವಾದ ಮಾಡುವ ಸಾಮರ್ಥ್ಯ ನನಗಿಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ ದೇವತಾ ಶಕ್ತಿಗಳಲ್ಲಿ ನಮ್ಮೆಲ್ಲರ ಬದುಕು ಜೀವಂತ ಬದುಕಾಗಲಿ, ಜೀವವಿರುವ ಬದುಕಾಗಲಿ, ಸತ್ತ ಬದುಕು ಆಗದೇ ಇರಲಿ ಅಂತ ಪ್ರಾರ್ಥಿಸಿಕೊಂಡು ಇಲ್ಲಿಯವರೆಗೆ ನೇಹ ಕರ್ಮ ಧರ್ಮಾಯ ವಿರಾಗಾಯ ಕಲ್ಪತೆ ನ ತೀರ್ಥಪದ ಸೇವಾಯಿ ಜೀವನ್ನಪಿ ಮೃತೋಹಿ ಸಹ ಅಂತಹ ಒಂದು ಮಾತನ್ನು ಮಕ್ಕಳನ್ನ ನೆನಪಿಸಿಕೊಂಡು ನಿಮಗೆಲ್ಲರಿಗೂ ಆ ಭಗವತಿ, ಆ ಜಗನ್ಮಾತೆ, ಆ ಸದ್ಗುರುಗಳು ರಕ್ಷಣೆಯನ್ನು ಕೊಟ್ಟು ಕಾಪಾಡಲಿ. ನಮ್ಮ ನಿಮ್ಮ ಸಂಬಂಧ ಹೀಗೆ ಇರಲಿ. ಈ ತವರು ಮನೆಯ ಬಾಂಧವ್ಯ ನನಗೆ ಹಸಿ ಹಸಿಯಾಗಿ ಯಾವಾಗಲೂ ಇರಲಿ ಎಂದು ಮುಗಿಸ್ತಾ ಇದ್ದೀನಿ. 20 ವರ್ಷಗಳಿಂದ ನಿರಂತರವಾಗಿ ನಮ್ಮ ಕುಟುಂಬಕ್ಕೆ ಆಗಮಿಸಿ ತಮ್ಮಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನು ನಮ್ಮನ್ನೆಲ್ಲರಿಗೆ ಹಂಚಿ ನಮ್ಮನ್ನು ಸನ್ಮಾರ್ಗಕ್ಕೆ ತಂದುಕೊಡ್ತಕ್ಕಂಥ ಅಥವಾ ಸನ್ಮಾರ್ಗಕ್ಕೆ ಒಯ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗುರುಗಳು ಮಾಡಲಿಕ್ಕಾಗಲ್ಲ. ನಿಜವಾಗಿಯೂ ನಮ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡಿದ್ದು ಸಾರ್ಥಕ ನಮ್ಮ ಹಿಂದಿನ ಹಿರಿಯರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗದರ್ಶನದೊಳಗೆ ಅಥವಾ ನಮ್ಮ ಹಿಂದಿನ ಹಿರಿಯರು ಮಾಡತಕ್ಕಂಥ ನಿರಂತರವಾದ ಈ ಅನುಷ್ಠಾನದ ಒಂದು ಪ್ರಭಾವದ ಫಲದಿಂದಾಗಿ ನಿರಂತರವಾಗಿ 100 ವರ್ಷಗಳ ಕಾಲ ಈ ಒಂದು ಉತ್ಸವ ನಿರಂತರವಾಗುತ್ತದೆ. ಇಂತಹ ಮಹಾನ್ ಪಂಡಿತರು, ಇಂತಹ ಮಹಾನ್ ವಾಗ್ಮಿಗಳು, ಪ್ರಕಾಂಡ ಪಂಡಿತರು ಮೇಲಿಂದ ಮೇಲೆ ನಮ್ಮ ಕುಟುಂಬರಿಗೆ ಬಂದು ನಮ್ಮನ್ನು ಇದ್ದೀವಿ ಈ ಒಂದು ಮಟ್ಟಕ್ಕೆ ತಂದ ಅದಕ್ಕೆ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಮಾಯ ಅನುಗ್ರಹ, ಅದರ ಜೊತೆಗೆ ಸದ್ಗುರು ದತ್ತಾತ್ರೇಯ ಆಶೀರ್ವಾದ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತದ. ಎಷ್ಟು ವರ್ಣ ಮಾಡಿದ್ರು ಕಡಿಮೆ ಅದ, ಎಷ್ಟು ಅವ್ರ ಬಗ್ಗೆ ಮಾತಾಡಿದ್ರು ಕಡಿಮೆ ಅದ. ಮಂತ್ರಗಳ ಬಗ್ಗೆ ಆಗಲಿ ಅಥವಾ ವೇದಗಳ ಬಗ್ಗೆ ಆಗಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಹೇಳ್ತಿಲ್ಲ. ಅದ್ರಂಗ ನಮ್ಮ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ವಿಶ್ವನಾಥ ಶಿರಸಿ ಅವರನ್ನು ವರ್ಣನೆ ಮಾಡಲಿಕ್ಕೆ ಜಗತ್ತಿನೊಳಗೆ ಶಬ್ದಗಳೇ ಇಲ್ಲ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿರಂತರವಾಗಿ ಗುರುಗಳ ಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಕುರಿತಾಗಿ ನಾಗೇಂದ್ರ ಅನ್ನುವಂಥವರು 4 ಮಾತುಗಳನ್ನು ದಯವಿಟ್ಟು ಅವರ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಬೇಕಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಪೂರ್ವವಾದ ವಸ್ತುಗಳಿಗೆ ಇದೆ, ಅದಕ್ಕಾಗಿ ಅದಕ್ಕೆ ಬೆಲೆ ಜಾಸ್ತಿ ಇದೆ. ಇದೇ ಇದ್ರೆ ಕಬ್ಬಣಿಗೆ 50-50 ರೂಪಾಯಿ ಕೊಡು ಕೆ ಜಿ. ಅದೇ ಒಂದು ಗ್ರಾಮ್ ಬಂಗಾರಕ್ಕೆ ನಾವು 5,000 ರೂಪಾಯಿ ಕೊಡಬೇಕು. ಕೈಲಿ ಮಾಣಿಕ್ಯಂ ರತ್ನಗಳೆಲ್ಲ ಕಡೆ ಸಿಗೋದಂತೆ. ಮೌಖಿಕಂನ ಗಜೆ ಆನೆ ಕುಂಭಸ್ಥಳದ ರತ್ನ ಸಿಗುತ್ತೆ ಅಂತ ಅಂತೆ. 1 ಲಕ್ಷ ರೂಪಾಯಿ ಆನೆ ಒಂದರಲ್ಲಿ ಸಿಗ್ಬೋದು ಏನು. ಎಲ್ಲ ಗಣಿಗಳಲ್ಲೂ ಕೂಡ ವಜ್ರ ಸಿಗೋದಿಲ್ಲ. ಎಲ್ಲೋ ಪ್ರಪಂಚದ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಶೇಷ ಮಾತ್ರ ಅತ್ಯಂತ ಆಳದಲ್ಲಿ ಆ ವಜ್ರ ಸಿಗುತ್ತೆ. ಅದಕ್ಕಾಗಿ ಅದಕ್ಕೆ ಬೆಲೆ ಅಷ್ಟೊಂದು ಬೆಲೆ. ಮೌಖಿಕ ಸಾಧವು ಈ ಸದೃತ ಚಂದನದ ಮನೆ ಈ ನಮ್ಮ ಮೈಸೂರು ಪ್ರಾಂತ್ಯ ಇಷ್ಟು ಜಾಗ ಬಿಟ್ಬಿಟ್ರೆ ಇನ್ನೆಲ್ಲೂ ಈ ಚಂದನ ಮರ ಬೆಳೆಯಲ್ಲ, ಗಂಧದ ಮರ ಬೆಳೆಯಲ್ಲ. ಇನ್ನೆಲ್ಲೇ ತೊಗೊಂಡೋಗಿ ಹಾಕಿದ್ರೆ ಹೋಗುತ್ತೆ. ಶಿವಮೊಗ್ಗ ಸುತ್ತಮುತ್ತ ಮಾತ್ರ ಬೆಳೆಯುತ್ತೆ. ಅದಕ್ಕೆ 1 ಕೆಜಿ ಚಂದನಕ್ಕೆ 1,000 ರೂಪಾಯಿ ಬೆಲೆ. ಅದೇ ಮರಕ್ಕೆ 10 ಪೈಸೆ ಬೆಲೆ ಇಲ್ಲ. ಹಾಗೆ ಇಂಥ ಸಾಧು ಸಜ್ಜನರು, ಇಂಥ ಪಂಡಿತರು, ಇಂಥ ಜ್ಞಾನಿಗಳು ಎಷ್ಟು ಕಡೆ ಉಪಮಾನಗಳು ಕೊಡ್ತಾರೆ, ಎಷ್ಟು ಶ್ಲೋಕಗಳು ಉಪಮಾನ ಕೊಟ್ಟಿದ್ದಾರೆ, ಎಷ್ಟು ವರ್ಷಗಳ ಸಾಧನೆ ಆಗಿರಬೇಕು. ಒಂದು ಶ್ಲೋಕ ಹೇಳಬೇಕಾದ್ರೆ ನಾವು 50 ಸಲ ಹೇಳೋದಕ್ಕೆ ಬಾಯಿ ಕೊಡೋದಿಲ್ಲ. ಅಂತದ್ರಿಗೆ ಈ ಸೌಂದರ್ಯಲಹರಿ, ಇದು ಸಾಹಿತ್ಯ, ವೇದದ ವೇದ ರಾಶಿ ಎಲ್ಲೆಲ್ಲಿ ಕೊಟೇಶನ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದ್ರೆ ಅದನ್ನು ಚಿಂತನೆ ಮಾಡೋಕ್ಕೂ ಸಾಧ್ಯವಾಗಲ್ಲ. ಅದೆಲ್ಲ ಕೊಡೋದು ನಮ್ಗೆ ಇಷ್ಟು ಮಾಡಿಬಿಟ್ರೆ ಅದಿಷ್ಟೇ ಒಂದು 50 ಪೇಜ್ ಆಗುತ್ತೋ ಅಥವಾ ಇನ್ನೂ ಜಾಸ್ತಿ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಅಂತ ತುಂಬ ಅಮೋಘವಾಗಿ ಅವರ ಭಾಷೆ, ಅವರ ಒಂದು ವ್ಯಾಖ್ಯಾನ, ಹೇಳಿದ ಒಂದು ರೀತಿ ಎಲ್ಲರ ಮನಸ್ಸು ತಲುಪೋ ಹಾಗಿತ್ತು. ಅದನ್ನು ನಮ್ಮ ಜನ್ಮವೇ ಸಾರ್ಥಕ ಅಂತಂತೆ. ಅದು ನನಗೆ ಅವ್ರು ಇನ್ನೊಂದ್ಸಲ ಕೇಳೋಣ ಅಂತ ಇದ್ದೀನಿ. ವಾಲ್ಮೀಕಿ ಚಂದ್ರಯಾನ ಶುರು ಮಾಡೋದಾಗಲೇ ಅದು ಅರ್ಥ ಗೊತ್ತಿರ್ಬೋದು. ಅದು ನಿಮ್ಮ ಬಾಯಿಂದ ಕೂಡ ಕೇಳಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಅದರಿಂದ ಯಾಕೆ ವಾಲ್ಮೀಕಿ ಬಂದೋಗಿದೆ. ಅದು ಮುಂದಕ್ಕೆ ಏನು ಅರ್ಥ ನೀವೇನು ಹೇಳ್ತೀರ ಅದು ಕೇಳಬೇಕು ನನಗೆ ಇನ್ನೂ ಆಸೆ ಇದೆ ಅವ್ರ ಇಲ್ಲಿ. ತುಂಬ ನಮ್ಗೆ ಸಂತೋಷ. ಅವರಿಗೆ ಅನಂತ ಧನ್ಯವಾದಗಳು. ನಾವು ಹಿರಿಯರಿಗೆ ಆಶೀರ್ವಾದ ಮಾಡೋಕ್ಕಾಗಲ್ಲ, ಅವರಿಂದ ನಾವು ಆಶೀರ್ವಾದ ಪಡಿಬೇಕು. ಅದು ನಮ್ಮಲ್ಲಿ ಭಗವಂತ ಪ್ರಾರ್ಥನೆ ಇದೆ. ಅವರಿಗೆ ಹೀಗೆ ಇನ್ನೂ ಆಯುಸ್ಸು, ಆರೋಗ್ಯ, ಶ್ರೇಯಸ್ಸು ಕೊಟ್ಟು ಇನ್ನೂ ಸಾವಿರಾರು ಜನಗಳಿಗೆ ಈ ನಮ್ಮ ಧಾರ್ಮಿಕ ಚಿಂತನೆಗಳನ್ನು ಅವರ ಮನಸ್ಸಿಗೆ ತಲುಪಿಸಿ ಅವರು ನಮ್ಮೆಲ್ಲರನ್ನು ಕೃತಾರ್ಥನ ಮಾಡೋ ಹಾಗೆ ಆ ಭಗವಂತ ಅವರಿಗೆ ಸರ್ವಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ನಾನು ಅವರಿಗೆ ಅಭಿವಾದನ ಮಾಡ್ತಾ ಇದ್ದೀನಿ.
ಸನ್ಮಾನ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ, ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಗುರುಗಳಿಗೆ ಕೊಟ್ಟೂರಿನ ಸಮಸ್ತ ಜನತೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಕಾಣಿಕೆಯಿಂದ ಇವತ್ತು